ಓಕೆ, ಇವತ್ತು ಸಬ್ಸ್ಕ್ರೈಬರ್ ಜೊತೆ ಡೈರೆಕ್ಟಾಗಿ ಲೈವ್ ಹೋಗ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಾನು ಮೊದಲೇ ಹೇಳ್ದಂಗೆ ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ಟೆಕ್ನಿಕ್ಸ್ ಇರುತ್ತೆ. ಓಕೆ, ಸೊ ಟ್ರೇಡಿಂಗಲ್ಲಿ ಏನು ಪ್ರಾಬ್ಲಮ್ ಅಂದರೆ ಟೆಕ್ನಿಕ್ಸ್ ಇರೋದು ಪ್ರಾಬ್ಲಮ್ ಅಲ್ಲ ಯಾವಾಗ್ಲೂ. ಆ ಟೆಕ್ನಿಕ್ಸ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ದೇನೆ ಜಸ್ಟ್ ಅನಲೈಸ್ ಮೇಲೆ ಹೋದಾಗ, ಬಿಕಾಸ್ ಇಟ್ಸ್ ಅ ಮನಿ ಮ್ಯಾಟರ್ಸ್ ಅಲ್ಲ. ಸೊ ಕಳ್ಕೊಳೋದೇನು ಅಂತ ಹೇಳಿದ್ರೆ ಮನಿ. ಆಪ್ಷನ್ ಮಾರ್ಕೆಟಲ್ಲಿ ನಿಮಿಷಕ್ಕೆ ಲಕ್ಷ ಕಳಿಬೋದು, ನಿಮಿಷಕ್ಕೆ ಲಕ್ಷ ಗಳಿಸ್ಬೋದು. ಸೊ ಅದಕ್ಕೆ ಯಾವತ್ತು ಅರ್ಥನ ತಪ್ಪಾಗಿ ಮಾಡ್ಕೋಬಾರ್ದು. ಸೊ ಅದಕ್ಕೋಸ್ಕರನೇ ಈ ಲೈವ್ ಸೆಷನ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ವಿಲ್ ವೇಟ್ ಫಾರ್ ಸಮ್ ಟೈಮ್ ಅಂಡ್ ವಿಲ್ ಸ್ಟಾರ್ಟ್. ಓಕೆ, ನೋಡೋಣ ಜಾಯಿನ್ ಆಗಿದ್ದಾರಾ. ಇನ್ನು ಜಾಯಿನ್ ಆಗಿಲ್ಲ. ಓಕೆ, ಸೊ ಇವತ್ತಿನ ಮಾರ್ಕೆಟ್ ನೋಡ್ಬೋದು. ಅದಕ್ಕೆ ಎಷ್ಟು ಟೈಮ್ ತಗೊಳುತ್ತೆ. ಓಕೆ, ಸೊ ಇವತ್ತಿನ ಮಾರ್ಕೆಟ್ ಗ್ಯಾಪ್ ಡೌನ್ ಇದೆ, ಬಟ್ ಅಂತ ಏನು ಡಿಫ್ರೆನ್ಸ್ ಇಲ್ಲ. ಸೊ ಯಾವಾಗಲೂ ಇಂಡಿಕೇಟರ್ನ ಆ್ಯಡ್ ಮಾಡ್ಕೋತೀನಿ. ಓಕೆ ಓಕೆ, ಸಪೋರ್ಟ್ ರೆಸಿಸ್ಟೆನ್ಸ್ ಇದೆ. ಓಕೆ, ಡೈಲಿ ಸಿ ಪಿ ಆರ್ ಒಳಗಡೆ ಇದೆ ಇವತ್ತು ಮಾರ್ಕೆಟ್. ಡೈಲಿ ಸಿ ಪಿ ಆರ್ ಒಳಗಡೆ ಮಾರ್ಕೆಟ್ ಇದೆ. ಡೈಲಿ ಸಿ ಪಿ ಆರ್ ಒಳಗಡೆ ಮಾರ್ಕೆಟ್ ಇದೆ. ಓಕೆ, ಇವತ್ತು ಎ ಟಿ ಎಮ್ ಕಾಲು 249,300. ಸೊ 22,300 ಇವತ್ತನ್ನು ಎ ಟಿ ಎಮ್ ಆಗಿರುತ್ತೆ. 23,200 ಆರ್ 300. ಓಕೆ, ಇಲ್ಲಿದೆಯಾ ಆಲ್ರೆಡಿ? ಇಲ್ಲ. ಓಕೆ, ಎಲ್ಲಿದೆ 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 ಇದೆಯಾ? ನಿಫ್ಟಿ ನಿಫ್ಟಿ 9th ಬರುತ್ತೆ. 260609, 23,006 ತಾನೆ? ಹೌದು, 260609 ಸಿ 23,200. ಓಕೆ, ಇದನ್ನೇ ಒಂದು ಪಿ ಹಾಕೊಳ್ಳಿ. ಸಮಥಿಂಗ್ ಇಸ್ ಮಿಸ್ಡ್ ಅಲ್ಲ, ಒಂದು ನಿಮಿಷ. ಓಕೆ, 200 ಔಟ್ ಆಫ್ ಸ್ಕೋಪ್. 200 ಔಟ್ ಆಫ್ ಸ್ಕೋಪ್. ನಾನು ಚೆಕ್ ಮಾಡ್ಬೇಕು ಮತ್ತೆ ಏನಾಗಿದೆ ಅಂತ. ಸೊ ವಿಲ್ ಚೆಕ್ ಫಾರ್ 300. ಓಕೆ, ವಿಲ್ ಚೆಕ್ ಫಾರ್ 300. ಇಷ್ಟೊಂದು ಡಿಫ್ರೆನ್ಸ್ ಇಲ್ಲ. 23,040, 200, 300, 100 and 400. ಓಕೆ, ನೆಕ್ಸ್ಟ್ 400, 23,400 ಎ ಟಿ ಎಮ್. ಯಾಕೆ ಜಾಯಿನ್ ಆಗಿದ್ದೀನಿ ಅಂತಾನೆ ನೋಡಿದ್ರೆ ಬರ್ತಾ ಇಲ್ವಲ್ಲ ಇಲ್ಲಿ.
ಯಾಕೆ 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 ಜಾಯಿನ್ ಆಗಿಲ್ಲ ಇನ್ನು? ಅಬ್ಸರ್ವ್ ಮಾಡ್ಕೊಳ್ಳಿ ಇದು. ಓಕೆ, 23,400. ಸೊ ನೀಟಾಗಿ ಇವತ್ತಿನ ಡೈಲಿ ಸಿ ಪಿ ಆರ್ನ ಕ್ರಾಸ್ ಮಾಡ್ತಾ ಇದೆ. ಅಬ್ಸರ್ವ್ ಮಾಡಿದ್ರಾ? ಡೈಲಿ ಸಿ ಪಿ ಆರ್ ಇಸ್ ಜಸ್ಟ್ ಕ್ರಾಸಿಂಗ್. ನೆಕ್ಸ್ಟ್ ಹರ್ಡಲ್ಸ್ ಎಲ್ಲಿದೆ ಅಂತ ಹೇಳಿದ್ರೆ ಇಯರ್ಲಿ, ಮಂತ್ಲಿ, ವೀಕ್ಲಿ ಎನೇಬಲ್ ಮಾಡ್ತೀನಿ ನಾನು. ಆಗೋಯ್ತಾ ಇಷ್ಟು ಬೇಗ? ಓಕೆ, ಎಲ್ಲ ಮೇಲಿದೆ, ಎಲ್ಲ ಮೇಲಿದೆ, ಇದು ಯಾವುದು ಬರಲ್ಲ. ಅದು ಬಿಟ್ರೆ ಇದನ್ನ ಆನ್ ಮಾಡಕ್ ಮುಂಚೆ ಎಸ್ಟರ್ಡೇ ಲೋ ಹೈ ಕ್ಲೋಸ್ ಮಾಡ್ತೀನಿ. ಓಕೆ, ಇಲ್ಲೊಂದು ಬ್ರೇಕ್ ಇದೆ, ಇಲ್ಲೊಂದು ಬ್ರೇಕ್ ಇದೆ ಅಷ್ಟೇ. 23,405 ಒಂದು ಬ್ರೇಕ್ ಇದೆ. ಅದು ಬಿಟ್ರೆ ಅಂದ್ರೆ ನನ್ನ ಮೇಲ್ಗಡೆಗೆ ಹೋಗ್ಲಿಕ್ಕೆ ಅಷ್ಟೇ ಹೇಳ್ತಾ ಇದ್ದೀನಿ. 23,500 ಎರಡು ಬ್ರೇಕ್ ಇದೆ ಅಷ್ಟೇ. ನನ್ನ ಯಾಕೆ ಇದು ಡೌನ್ ಬರ್ತಾ ಇದೆ ಅರ್ಥ ಆಗ್ತಿಲ್ಲ. ಇಟ್ ಶುಡ್ ಬಿ ಎ ಸ್ಟ್ರೈಟ್ ಲೈನ್. ಆಮೇಲೆ ಚೆಕ್ ಮಾಡ್ತೀನಿ. ಯಾವ್ದಕ್ಕೆ ತಗೊಂಡಿದೆ ಇದು? ಇಲ್ಲಿಗೆ ಬಂದಿದೆ. ಓಕೆ, ಅದಾದ್ಮೇಲೆ ನೋಡ್ತೀನಿ ಬಿಡಿ ನಾನು. ಓಕೆ, cannot able to join. ಯಾಕೆ ಜಾಯ್ನ್ ಆಗಕ್ಕಾಗ್ತಿಲ್ಲ? ಓಕೆ, ಇದೊಂದಿದೆ. ಅದು ಬಿಟ್ರೆ ನಿಮಗೆ ಇನ್ನೇನಿದೆ? ಡೇ ಹೈ ಡೇ ಲೋ ಎಲ್ಲ ಕೆಳಗಡೆ ಇದೆ. ಓಕೆ, ಸೊ ಇಲ್ಲಿಂದ ಇಲ್ಲಿವರೆಗೂ ಎರಡು ಪಾಸ್ ಏನೋ ಇದೆ ಇನ್ ಬಿಟ್ವೀನ್. ಬಟ್ ಎರಡು ಪಾಸ್ ಇದ್ರೂ ಕೂಡ ಚೆನ್ನಾಗಿ ಹೋಗ್ಬೋದು ಮಾರ್ಕೆಟ್ ಮೇಲ್ಗಡೆಗೆ. ಎರಡೇ ಪಾಸ್ ಇದೆ ಮೇಲ್ಗಡೆಗೆ. ಸೊ ಇಲ್ಲಿ ಸ್ವಲ್ಪ ಸೈಡ್ ವೈಸ್ ಆಗುತ್ತೆ ಮಾರ್ಕೆಟ್ ಅಷ್ಟೇ ಇವತ್ತು. ಓಕೆ, ಓಕೆ, now he is joining. ಓಕೆ, ಹೇಳಿ ಸರ್, ಈಗ ಹೆಂಗೆ ಟ್ರೇಡ್ ಮಾಡ್ತೀರಾ ಹೇಳಿ. ಈ ಲೆವೆಲ್ಸ್ ಇದೆ ಇವಾಗ, ಇವತ್ತು ಮಾರ್ಕೆಟ್ ಇದು. ಸರ್ ಇದು 1 ಮಿನಿಟ್ ಟೈಮ್ ಫ್ರೇಮಾ? ಎಷ್ಟು ಮಿನಿಟ್ಸ್ ಅಲ್ಲಿ ಇಡ್ಲಿ? ನಾನು ಯೂಶಲಿ 5 ಮಿನಿಟ್ಸ್ ಅಲ್ಲಿ ಮಾಡ್ತೀನಿ. ಓಕೆ, 5 ಮಿನಿಟ್ಸ್ ಚೇಂಜ್ ಮಾಡೋಣ. 5 ಮಿನಿಟ್ಸ್ ಚೇಂಜ್ ಆಯ್ತು. ನೆಕ್ಸ್ಟ್, ಸೊ ಇವತ್ತು ನಂದು ಓಪನಿಂಗ್ ಮತ್ತೆ ಐ ಅಲ್ಲಿ ನಾನು ಟ್ರೇಡ್ ಮಾಡ್ತೀನಿ. ಲೈಕ್ ಐ ಮತ್ತೆ ಕ್ಲೋಸ್ ಅಲ್ಲಿ. ಯಾವತ್ತೊಂದು? ಇವತ್ತೊಂದು ಹೈ ಮತ್ತೆ ಕ್ಲೋಸ್. ಅದನ್ನ ಮಾರ್ಕ್ ಮಾಡ್ಕೊಂತೀವಿ ಫಸ್ಟ್. ಓಕೆ, ಒಂದು ನಿಮಿಷ. ಮಾರ್ಕ್ ಆಯ್ತು. ಸೊ ಅದಾದ್ಮೇಲೆ ನಾನು ಎಸ್ಟರ್ಡೇ ಲೋದು ಒಂದು ಮಾರ್ಕ್ ಮಾಡ್ಕೊಂತೀನಿ.
ಎಸ್ಟರ್ಡೇ ಲೋದೊಂದು ಮಾರ್ಕ್ ಮಾಡ್ಕೋತೀರಾ. ಅಂದ್ರೆ ಎಸ್ಟರ್ಡೇ ನಾವು ಕ್ಯಾಂಡಲ್ ಯಾವ್ದು ಓಪನ್ ಆಗಿದೆಯಲ್ಲ ಅಲ್ಲಿ ಫಸ್ಟ್ ಮಾರ್ಕ್ ಅದೊಂದು ಫಸ್ಟ್ ಸಪೋರ್ಟ್ ಲೆವೆಲ್ ತಗೊಂತೀವಿ. ಎಸ್ಟರ್ಡೇ ಕ್ಯಾಂಡಲ್ ಓಪನ್ ಆಗಿದೆಯಲ್ಲ ಒಂದು ನಿಮಿಷ, ಎಲ್ಲಿದ್ದು ಡೇನೆ ತೋರಿಸ್ತಾ ಇಲ್ಲ, ಇಂಟು ಇಲ್ಲ. ಯಾಕೆ ಡಿ ಆಪ್ಷನ್ ಬರ್ತಾ ಇಲ್ಲ? ಓಕೆ, ಸೊ ಎಸ್ಟರ್ಡೇದು ಒಂದು, ಎಸ್ಟರ್ಡೇದೇನು ಲೋನಾ? ಕ್ಲೋಸಿಂಗ್ದು ನಾನು ಮಾರ್ಕ್ ಮಾಡ್ಕೊಂತೀನಿ. ಎಸ್ಟರ್ಡೇ ಅದು ಅಲ್ಲ, ಎಸ್ಟರ್ಡೇ ಕ್ಲೋಸಿಂಗ ಅಥವಾ ಫಸ್ಟ್ ಕ್ಯಾಂಡಲ್? ಫಸ್ಟ್ ಕ್ಯಾಂಡಲ್ ಕ್ಲೋಸಿಂಗ್ ಅದು ಬಂದ್ಬಿಟ್ಟು ನನಗೆ ಫಸ್ಟ್ ಸಪೋರ್ಟ್ ಲೆವೆಲ್ ಬರುತ್ತೆ ಇವತ್ತಿಗೆ. ಒಂದು ನಿಮಿಷ, ಎಸ್ಟರ್ಡೇ ಕ್ಲೋಸಿಂಗ್ ಅಲ್ವಾ? ಸೊ ಇದ್ರಲ್ಲಿ ಯಾವುದು ಕ್ಲೋಸಿಂಗ್ ಇವಾಗ? ಇದು ಕ್ಲೋಸಿಂಗ್ ಹೌದಾ? ಅದ್ರ ವ್ಯಾಲ್ಯೂ ಬಂದ್ಬಿಟ್ಟು ನಿಮ್ಗೆ ಹೇಳ್ತೀನಿ ನೋಡಿ ಸರ್. 23,300. 23,287 ಅಂತ ಬರುತ್ತೆ. 287 ಇಲ್ವಲ್ಲ? ಅದೇ ಕ್ಲೋಸ್ 299 ಇದೆ ಕ್ಲೋಸಿಂಗ್. ಇಲ್ಲಿದೆ ನೋಡಿ. ಆಯ್ತು, ನಿನ್ನೆ ಕ್ಲೋಸಿಂಗ್ ಆಯ್ತು. ಆಮೇಲೆ ಅಂದ್ರೆ ನಿನ್ನೆ ಫಸ್ಟ್ ಕ್ಯಾಂಡಲ್ ಅಲ್ಲಿ ನಿಮ್ಗೆ ಕಾಣಿಸುತ್ತೆ ನೋಡಿ ಸರ್. ಇದು ನೆನ್ನೆದು ಫಸ್ಟ್ ಕ್ಯಾಂಡಲ್. ಇದು ನೆನ್ನೆ ಫಸ್ಟ್ ಕ್ಯಾಂಡಲ್ ಕ್ಲೋಸಿಂಗ್. ಇದು ನಿಮ್ಗೆ ಗ್ರೀನ್ ಕಲರ್ ತೋರಿಸ್ತಾ ಇದೆಯಾ? ರೆಡ್. ಇಲ್ಲ ಇಲ್ಲ ರೆಡ್ ಕ್ಯಾಂಡಲ್. ಆಯ್ತು, ನೆಕ್ಸ್ಟ್ ಅದು ಬಂದ್ಬಿಟ್ಟು ನನಗೆ ಇವತ್ತಿನ ಫಸ್ಟ್ ಸಪೋರ್ಟ್ ಲೆವೆಲ್ ಆಗುತ್ತೆ. ಮತ್ತೆ ನಿನ್ನೆ ಎಸ್ಟರ್ಡೇದು ಕ್ಲೋಸಿಂಗ್ ಇನ್ನೊಂದು ಬರುತ್ತೆ ನಿಮಗೆ ಲಾಸ್ಟ್ ಕ್ಲೋಸಿಂಗ್. ಕ್ಲೋಸಿಂಗ್ ಅದು 149 ಕ್ಲೋಸಿಂಗ್ ಅಲ್ವಾ? 397 ಇಸ್ ಅ ಕ್ಲೋಸಿಂಗ್. 397 ಕ್ಲೋಸಿಂಗ್. ಆಯ್ತು, ನೆಕ್ಸ್ಟ್ ಅಲ್ಲಲ್ಲ ಲೋ ಕ್ಲೋಸಿಂಗು. ನಿನ್ನೆದು ಕ್ಲೋಸಿಂಗ್ ಹೌದಾ? ನಿನ್ನೆದು ಲೋ ಕ್ಲೋಸ್ ಅಂದ್ರೆ ತೀರಾ ಕೆಳಗಡೆ ಬಿದ್ದಿರೋದು ನಿನ್ನೆದು. ಹಂಗಂದ್ರೆ ಅದು ನಿನ್ನೆ ಕ್ಲೋಸ್ ಆಗಲ್ಲ, ಅದು ನಿನ್ನೆದು ಏನೋ ಲೋ ಆಗುತ್ತೆ ಅಷ್ಟೇನೆ. ಅದು ತೀರಾ ಲೋ, ಅದು ಕರೆಕ್ಟ್. ಐ ಮೀನ್ ಅದು ಬಂದ್ಬಿಟ್ಟು ನನಗೆ ಇವತ್ತಿಂದು ಸೆಕೆಂಡ್ ಸಪೋರ್ಟ್ ಲೆವೆಲ್ ಆಗುತ್ತೆ. ಒಂದು ನಿಮಿಷ, ನಿನ್ನೆದು ಲೋ ಇಲ್ಲಿದೆ. ಆಯ್ತು, ನೆಕ್ಸ್ಟ್ ಆಮೇಲೆ ನಾನು ಇದು ಫಸ್ಟ್ ಮಾಡ್ಕೊಂತೀನಿ. ಅದಾದ್ಮೇಲೆ ನನಗೆ ಅಪ್ ಮೂವ್ಮೆಂಟ್ ಬೇಕಂದ್ರೆ ಫಸ್ಟ್ ಮಾರ್ಕ್ ಮಾಡ್ಕೊಳೋದು ನಿನ್ನೆ ಎಸ್ಟರ್ಡೇ ಐ. ಇದು ಈಗ ಇಷ್ಟನ್ನ ಮಾರ್ಕ್ ಆಗೋದು, ಇನ್ನೇನಾರು ಮಾರ್ಕ್ ಮಾಡ್ಬೇಕಾ? ನಿನ್ನೆ ಎಸ್ಟರ್ಡೇ ಐ. ಎಸ್ಟರ್ಡೇ ಹೈ. ಎಸ್ಟರ್ಡೇ ಹೈ ಬಂದ್ಬಿಟ್ಟು ಇದು. ಆಯ್ತು, ನೆಕ್ಸ್ಟ್ ಮಾರ್ಕ್ ಆಯ್ತು. ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಸಪೋರ್ಟ್ ನಮ್ಗೆ ಏನಿರುತ್ತೆ ಎಸ್ಟರ್ಡೇ ಅಂದ್ರೆ ಈ ವ್ಯಾಲ್ಯೂಕ್ಕಿಂತ ನೆಕ್ಸ್ಟ್ ಏನ್ ಐ ಇರುತ್ತೋ ಅದನ್ನ ನಾನು ಮಾರ್ಕ್ ಮಾಡ್ಕೊಂಡಿರ್ತೀನಿ. ಯಾವ ವ್ಯಾಲ್ಯೂಗಿನ್ನ? ಈ ಕಡೆ ಕಾಲ್ ಕಡೆ ಇರುತ್ತೆ, ಪುಟ್ ಕಡೆ ಬಂದ್ಬಿಟ್ಟು ಇಷ್ಟೊಂದು ಇರುತ್ತೆ. ಲೈಕ್ ಅಲ್ಲಪ್ಪ, ಈಗ ಈ ಮಾರ್ಕಿಂಗ್ ಬಿಟ್ಟು ಏನಾದ್ರು ಎಕ್ಸ್ಟ್ರಾ ಮಾರ್ಕ್ ಮಾಡ್ತೀಯಾ? ಎಕ್ಸ್ಟ್ರಾ ಮಾರ್ಕ್ ಬಂದ್ಬಿಟ್ಟು ಇದ್ರದ್ದು ಇಂಟ್ರೆನ್ಸಿಕ್ ವ್ಯಾಲ್ಯೂ ಮಾರ್ಕ್. ಇವತ್ತೊಂದು ಹೈ ಕ್ಲೋಸ್ ಆಯ್ತು, ಓಕೆನಾ? ನಿನ್ನೆದು ಓಪನಿಂಗ್ ಲೋ ಆಯ್ತು, ಜೊತೆಗೆ ನಿನ್ನೆದು ಟೋಟಲ್ ಲೋ ಮತ್ತೆ ಟೋಟಲ್ ಹೈ ಆಯ್ತು. ನಿನ್ನೆದು ಇಷ್ಟು ಮಾರ್ಕ್ ಆಯ್ತು, 5 ಲೈನ್ಸ್ ಮಾರ್ಕ್ ಆಯ್ತು. ಇದು ಬಿಟ್ಟು ಬೇರೆ ಏನಾದ್ರು ಮಾರ್ಕ್ ಆಗುತ್ತಾ? ಬೇರೆ ಎಲ್ಲಿ ಮಾರ್ಕ್ ಮಾಡ್ಕೊಂತೀನಿ ಅಂದ್ರೆ ಇದ್ರದ್ದು ಮತ್ತೆ ನಾನು ಕಾಲ್ ಅಲ್ಲಿ ತಗೊಂತೀನಲ್ಲ, ಅಲ್ಲಿ ಇಂಟ್ರೆನ್ಸಿಕ್ ವ್ಯಾಲ್ಯೂನ ಮಾರ್ಕ್ ಮಾಡ್ಕೊಂತೀನಿ ನಾನು. ಅಲ್ಲಪ್ಪ, ಈಗ ನಾನು ಸ್ಪಾಟ್ ಚಾಟ್ ಅಲ್ಲಿ ಕೇಳ್ತಾ ಇದೀನಿ. ಸ್ಪಾಟ್ ಚಾಟ್ ಅಲ್ಲಿ ಇದ್ಬಿಟ್ಟು ಬೇರೆ ಏನಾದ್ರು ಮಾರ್ಕ್ ಮಾಡ್ತೀಯಾ? ಇಲ್ಲ 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 ಇಷ್ಟೇ ಅಲ್ವಾ ಸ್ಪಾಟ್ ಚಾಟ್ ಅಲ್ಲಿ? ಇವಾಗ ಟ್ರೇಡಿಂಗ್ ಹೆಂಗ್ ಮಾಡ್ತೀಯ? ಇವಾಗ ಇಲ್ಲಿ ಹೆಂಗೆ ಟ್ರೇಡಿಂಗ್ ಪ್ಲಾನ್ ಮಾಡ್ತೀಯಾ? ನಾನು ಟ್ರೇಡಿಂಗ್ ಪ್ಲಾನ್ ಬಂದ್ಬಿಟ್ಟು ಇವತ್ತು ಓಪನ್ ಆಗಿದೆಯಲ್ಲ ಸರ್ ಕ್ಯಾಂಡಲ್. ಓಪನ್ ಆಗಿದೆ ಇವತ್ತು. ಸೊ ಇವತ್ತು ಐ ಏನನ್ನ ಬ್ರೇಕ್ ಮಾಡಿದ್ರೆ, ಬ್ರೇಕ್ ಆಯ್ತು, ಬ್ರೇಕ್ ಆಗಿ ಎಸ್ಟರ್ಡೇ ಐ ಅದು ಟಚ್ ಆಗ್ಲೇಬೇಕು. ಅದು ಇವತ್ತಿನ ಹೈ ಬ್ರೇಕ್ ಆದ್ರೆ ಎಸ್ಟರ್ಡೇ ಹೈ ಟಚ್ ಆಗ್ಲೇಬೇಕು. ಓಕೆ, ಇನ್ ಕೇಸ್ ಅದೇನ ಇಲ್ಲೇ ರೀಟ್ರೇಸ್ಮೆಂಟ್ ಅಂದ್ರೆ ಸೈಡ್ ವೈಸ್ ಅಲ್ಲಿ ನಿಮ್ಗೆ ಸೆಕೆಂಡ್ 2 ಟೈಮ್ ವರೆಗೂ ಕನ್ಫರ್ಮೇಶನ್ ತಗೊಳುತ್ತೆ. 3ನೇ ಟೈಮ್ ಅಂತೂ ಆಲ್ಮೋಸ್ಟ್ ನಿಮ್ಗೆ ಬ್ರೇಕ್ ಆಗೇ ಆಗುತ್ತೆ, ಅಂದ್ರೆ ಅಲ್ಲಿ ಟಚ್ ಆಗೇ ಆಗುತ್ತೆ ಐ. ಅಂದ್ರೆ ಫಸ್ಟ್ 1-2 ಟೈಮ್ ನಂಗೆ ಟ್ರ್ಯಾಪ್ ಮಾಡುತ್ತೆ, ಅಂದ್ರೆ ಡೌನ್ ಬಂದು ಮತ್ತೆ ಹೋಗೋ ತರ ಅದನ್ನ ಟ್ರ್ಯಾಪ್ ಇದು ಓಕೆ. ಸೈಡ್ ವೇಸ್ ಆಗುತ್ತೆ, ಅದೆಲ್ಲ ಸೆಕೆಂಡ್ರಿ. ಟಚ್ ಆಗುತ್ತೆ ಅಥವಾ ಬ್ರೇಕ್ ಮಾಡಿ ಹೋಗುತ್ತೆ, ದಟ್ ಇಸ್ ಸೆಕೆಂಡ್ರಿ. ನಿಂದ ಟ್ರೇಡಿಂಗ್ ಪ್ಲಾನ್ ಎಲ್ಲಿ ಸ್ಟಾರ್ಟ್ ಮಾಡ್ತೀಯಾ? ಸ್ಟಾರ್ಟ್ ಬಂದ್ಬಿಟ್ಟು ನಾನು ಇದಕ್ಕೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ತಗೊಂತೀನಿ. ಯಾವ್ದಕ್ಕೆ ಇಂಟ್ರೆನ್ಸಿಕ್ ವ್ಯಾಲ್ಯೂ? ಇವತ್ತು ಐಗೆ. ಇವತ್ತು ಹೈ ಅಂದ್ರೆ ನಿನಗೆ 23,363. 63 ಇದೆ. 363. ನಾನು ಬಂದ್ಬಿಟ್ಟು ಇವತ್ತು 2,300 ಅಲ್ಲಿ ತಗೊಂತೀನಿ. 23,200 ಅಲ್ಲಿ ತಗೊಂತೀನಿ. 23,200. ಇಲ್ಲಾಂದ್ರೆ 23,300 ಅಲ್ಲಿ ತಗೊಂತೀನಿ. 66 ಗೆ ನಾನು ಅಲ್ಲಿ ಮಾರ್ಕ್ ಮಾಡ್ತೀನಿ. ಬಟ್ ಎಸ್ಟರ್ಡೇ ಲೋ ಒಳಗಡೆ ಅದು ಒಂದ್ ನಿಮಿಷ ತುಂಬಾ ಫಾಸ್ಟ್ ಹೋಗ್ಬೇಡ. ಸಿ, ಯು ಆರ್ ಪ್ಲೇಯಿಂಗ್ ವಿತ್ ದ ಮನಿ ಅಲ್ವಾ?
ಇಷ್ಟು ಹಾ ಫಾಸ್ಟ್ ಬೇಡ, ನಾನು ಸಿಂಪಲ್ ಆಗಿ ಅದಕ್ಕೆ ಕೇಳ್ತಾ ಇದ್ದೀನಿ, 1 by 1. ಈಗ ಎಸ್ಟರ್ಡೇದು ಬ್ರೇಕ್ ಮಾಡಿದೆ, ಈಗ ನೀನೀಗ ಯಾವಾಗ ಟ್ರೇಡ್ ಪ್ಲಾನ್ ಮಾಡ್ತೀಯ? ವಾಟ್ ಈಸ್ ಯುವರ್ ಟೈಮ್? ಸೊ ನನ್ನ ಟೈಮ್ ಬಂದ್ಬಿಟ್ಟು ಈ ಕ್ಯಾಂಡಲ್ ಮೂವ್ಮೆಂಟ್ ಸ್ಟ್ರಾಂಗ್ ಇದೆ ಇಲ್ವಾ ಅಂತ ಫಸ್ಟ್ ಇವಾಗ ಆಲ್ರೆಡಿ ಬ್ರೇಕ್ ಆಗಿದೆ, ಮೂವ್ಮೆಂಟ್ ನಾನು ಸ್ಟಾರ್ಟ್ ಮಾಡ್ಬಿಟ್ಟಿದ್ದೀನಿ ಅದನ್ನ. ಆಗಿಲ್ಲ. ಇವತ್ತಿಂದು ಬ್ರೇಕ್ ಮಾಡಿದೆ ನೋಡಿ ಸರ್. ಅದೇಪ್ಪ, ಯಾವಾಗ ಬ್ರೇಕ್ ಮಾಡೋರ್ಗು ವೇಟ್ ಮಾಡ್ತೀಯಾ ಅಥವಾ ಬ್ರೇಕ್ ಕನ್ಫರ್ಮೇಶನ್ ಹೆಂಗ್ ತಗೋತೀಯ ನೀನು? ಕನ್ಫರ್ಮೇಶನ್ ಬ್ರೇಕ್ ಮಾಡೋವರೆಗೂ ವೇಟ್ ಮಾಡ್ತೀನಿ ಸರ್. ಇದು ಬ್ರೇಕ್ ಆಯ್ದು, ಹಾ ಇವಾಗ ಬ್ರೇಕ್ ಆಗಿದೆ ನೋಡಿ, ಅದು ಈ ಕ್ಯಾಂಡಲ್ ಬ್ರೇಕ್ ಆಯ್ದು, ಇದು ಬ್ರೇಕಾ ಇಲ್ವಾ? ಹೌದಾ? ಹಾ ಆ ಕ್ಯಾಂಡಲ್ ಬ್ರೇಕ್ ಸರ್. ಹೌದು, ನನಗೆ ಇದು ಬ್ರೇಕ್. ಹೌದು. ಓಕೆ, ನೆಕ್ಸ್ಟ್. ಅಂದ್ರೆ ಆ ಕ್ಯಾಂಡಲ್ ನಿಮ್ಗೆ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ ನೋಡಿ. ನಿಂಗ್ ಸ್ಟ್ರಾಂಗ್ ಆಗಿ ನಿಮ್ಗೆ ಕ್ಯಾಂಡಲ್ ಕ್ಲೋಸಿಂಗ್ ಅಲ್ಲಿ ಅಷ್ಟು ವೀಕ್ ಆಗಿ ಕಾಣಲ್ಲ. ಅಲ್ಲಪ್ಪ, ಇದು ಹ್ಯಾಮರ್ ಕ್ಯಾಂಡಲ್ ಅಲ್ಲ ಸರ್. ಸೆಕೆಂಡ್ ಕ್ಯಾಂಡಲ್ ನಿಮ್ಗೆ ಹ್ಯಾಮರ್ ಕ್ಯಾಂಡಲ್ ಕಾಣಿಸ್ತದಲ್ಲ, ಸೊ ನಿಮ್ಗೆ ಅಪೂವ್ಮೆಂಟ್ ಕೊಡುತ್ತೆ ಇದು. ಸೆಕೆಂಡ್ ಕ್ಯಾಂಡಲ್, ಹ್ಯಾಮರ್ ಕ್ಯಾಂಡಲ್. ಇಲ್ಲ, ಗ್ರೀನ್ ಕ್ಯಾಂಡಲ್ ಫಸ್ಟ್ ಬ್ರೇಕ್ ಆಗಿದೆ ನೋಡಿ, ಅದಾದ್ಮೇಲೆ ನಾನು ಕ್ವಶನ್ ಕೇಳ್ತಿರೋದು, ನಿಂದು ಕನ್ಫರ್ಮೇಶನ್ ಕ್ಯಾಂಡಲ್ ಯಾವ್ದು ಇದ್ರಲ್ಲಿ? ಇದಾ? ಫಸ್ಟ್ ಕ್ಯಾಂಡಲ್ ನಮ್ಗೆ ಕನ್ಫರ್ಮೇಶನ್. ಇದು ಕನ್ಫರ್ಮೇಶನ್ ನಿನ್ಗೆ? ಹೌದು, ಅದು ನಿಮ್ಗೆ ಕ್ಯಾಂಡಲ್ ಚಿಕ್ಕದಾಗಿ ಕಾಣ್ತಿಲ್ಲ, ಸ್ಟ್ರಾಂಗ್ ಆಗಿದೆ. ಅದು 90% ಫಿಲ್ ಆದಂಗಿದೆ ನೋಡಿ. 90% ಫಿಲ್ ಆದಂಗಿದೆ ಇದು ಕ್ಯಾಂಡಲ್ ನಿನ್ಗೆ. ಅಂದ್ರೆ ಬೈಯರ್ ಸ್ಟ್ರಾಂಗ್ ಇದ್ದಾರೆ ಆ ಕಡೆಗೆ. ಸೊ ಇದ್ರ ನೆಕ್ಸ್ಟ್ ಕ್ಯಾಂಡಲ್ ನಿನ್ ತಲೆನೇ ಕೆಡ್ಸ್ಕೊಳಲ್ಲ. ಇದು ಬ್ರೇಕ್ ಆದ್ರೆ ಟ್ರೇಡ್, ಒಂದ್ ನಿಮಿಷ, ಡೋಂಟ್ ಗೋ ಹರಿ. ಇದ್ರ ನೆಕ್ಸ್ಟ್ ಕ್ಯಾಂಡಲ್ ನಿನ್ ತಲೆ ಕೆಡಿಸ್ಕೊಳಲ್ಲ. ಈ ಕ್ಯಾಂಡಲ್ ಇದನ್ನ ಬ್ರೇಕ್ ಮಾಡಿದ್ರೆ ಯು ವಿಲ್ ಪ್ಲಾನ್ ಟ್ರೇಡ್, ಕರೆಕ್ಟಾ? ಅಂದ್ರೆ ಸ್ಟ್ರಾಂಗ್ ಇನ್ಫಾರ್ಮೇಶನ್ ಕೊಡುತ್ತೆ ಅಂದ್ರೆ ಇದು ಹ್ಯಾಮರ್ ಕ್ಯಾಂಡಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಲ್ಲಿ ಬಂದಾಗ ಅದು ಯಾವ್ದು ಇದು ಹ್ಯಾಮರ್ ಕ್ಯಾಂಡಲ್? ಸೆಕೆಂಡ್ ಮೋಹನ್, ನಾನು ಅದನ್ನೇ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ನಾನು ನಿಮ್ಗೆ ಫಸ್ಟ್ ಕೇಳಿದ ಕ್ವಶನ್ ನಿಮ್ದು ಬ್ರೇಕ್ ಪಾಯಿಂಟ್ ಯಾವ್ದು ಅಂತ ಕೇಳ್ತಾ ಇದೀನಿ. ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್ ಅಂತ. ನೀವು ಫಸ್ಟ್ ಕ್ಯಾಂಡಲ್ ಅಂತ ಹೇಳ್ತಾ ಇದ್ದೀರಾ, ಮತ್ತೆ ಇವಾಗ ಮಾತಾಡ್ಬೇಕಾದ್ರೆ ಸೆಕೆಂಡ್ ಕ್ಯಾಂಡಲ್ ಹೋಗ್ತಿದ್ದೀರಾ. ಅಂದ್ರೆ ಡಬಲ್ ಕನ್ಫರ್ಮೇಶನ್. ಡಬಲ್ ಕನ್ಫರ್ಮೇಶನ್ ಅಲ್ಲಪ್ಪ, ನಾನು ನಿನ್ ಟ್ರೇಡಿಂಗ್ ಕನ್ಫರ್ಮೇಶನ್ ಕೇಳ್ತಾ ಇದ್ದೀನಿ. ಟ್ರೇಡಿಂಗ್ ಕನ್ಫರ್ಮೇಶನ್ ನಿನ್ ಪ್ಲಾನ್ ಇಲ್ಲಿ ಅಂತ ಕೇಳ್ತಾ ಇದ್ದೀನಿ ನಾನು. ಅದಕ್ಕೆ ಫಸ್ಟ್ ವೆರಿ ಕ್ಲಿಯರ್ ಆಗಿ ಫಸ್ಟ್ ಕ್ಯಾಂಡಲ್, ಸೆಕೆಂಡ್ ಕ್ಯಾಂಡಲ್? ಫಸ್ಟ್ ಕ್ಯಾಂಡಲ್. ಮತ್ತೆ ಸೆಕೆಂಡ್ ಕ್ಯಾಂಡಲ್ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ಈಗ, ಅಲ್ವಾ? ಓಕೆ. ನಿಂದು ಫಸ್ಟ್ ಕ್ಯಾಂಡಲ್ ಕನ್ಫರ್ಮೇಶನ್ ಅಂತ ಹೇಳ್ತಾ ಇದ್ದೀನಿ ನೀನು ಇವಾಗ. ಹಾ ಕರೆಕ್ಟ್. ಇಲ್ಲಿ ಟ್ರೇಡಿಂಗ್ ಪ್ಲಾನ್ ಮಾಡ್ತಿದ್ಯಾ ನೀನು, ಅಲ್ವಾ? ಸ್ಟ್ರೈಕ್ ಪ್ರೈಸ್ ಯಾವ್ದು ನಿಂದು ಟ್ರೇಡಿಂಗ್ ಆಗಿ ಇವಾಗ? 361 ಅಂತ ನಾನು ಪ್ಲಾನಿಂಗ್ ಮಾಡ್ತೀನಿ. 361? ಹಾ, ಅದೇ ಬ್ರೇಕ್ ಆಗಿರೋದು ಸರ್ ಇವತ್ತಿಗೆ. ನಿಂದು ಸ್ಟ್ರೈಕ್ ಪ್ರೈಸ್ ಯಾವ್ದು ಇವಾಗ? ನಿನ್ಗೆ ಇವಾಗ ಕಾಲ್ ಅಥವಾ ಪುಟ್ ತಗೊಳೋದಕ್ಕೆ ಯಾವ್ದು ಸ್ಟ್ರೈಕ್ ಪ್ರೈಸ್? 2300. 23,300 ಹೌದಾ? 23,300 ಕರೆಕ್ಟಾ? ಇದು ಕಾಣಿಸ್ತಾ ಇಲ್ವಾ ಇಲ್ಲಿ? ಇದಾದ್ಮೇಲೆ ಇನ್ನೊಂದು ಹೇಳ್ಬೇಕು ಸರ್, ಅದು ನಿಮ್ಗೆ ಬರ್ತೀನಿ ಒಂದೊಂದಕ್ಕೆ ಬರ್ತೀನಿ, ಡೋಂಟ್ ವರಿ. ಅಂದ್ರೆ ನೀವು ಲೆವೆಲ್ಸ್ ಮಾರ್ಕ್ ಮಾಡ್ತಾ ಇದೀರಲ್ಲ ಸರ್, ಅದೊಂದು ಚೂರು ಹೇಳಿ. ಅಂದ್ರೆ ನೀವು ಡೈರೆಕ್ಟ್ ಸ್ಪಾಟ್ ಚಾರ್ಟ್ ಇಲ್ಲದೆ ಅದಂಗೆ ಡೈರೆಕ್ಟ್ ಆಗಿ ಅದಂಗೆ ಪರ್ಟಿಕ್ಯುಲರ್ ವ್ಯಾಲ್ಯೂ ಕಂಡು ಹಿಡಿತಾ ಇದೀರ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಆಮೇಲೆ ನೋಡೋಣಪ್ಪ, ಆಮೇಲೆ ನೋಡೋಣ. ನಾನ್ ನಿನಗೆ ಅರ್ಥ ಮಾಡಿಸ್ಬೇಕಾದ್ರೆ ಏನು ಅಂದ್ರೆ, ಯು ಶುಡ್ ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಫಸ್ಟ್. ಅದ್ ಬಿಟ್ಟು ಸುಮ್ನೆ ಟ್ರೇಡ್ ಮಾಡ್ತೀನಿ ನಾನು, ಏನೋ ಒಂದು ಮಾಡ್ಕೊಂಡಿದ್ದೆ ಅದ್ರ ಮೇಲೆ ಟ್ರೇಡ್ ಮಾಡ್ತಿದ್ರೆ ವಿಲ್ ನಾಟ್ ವರ್ಕ್ ಮೋಹನ್, ಬಿಕಾಸ್ ಯು ಆರ್ ಪ್ಲೇಯಿಂಗ್ ವಿತ್ ಮನಿ. ಅರ್ಥ ಆಯ್ತಾ? ಸೊ ಹಿಂಗ್ ಅನ್ನೋಷ್ಟ್ರಲ್ಲಿ ಹೋಗುತ್ತೆ ಮನಿ, ಜಾಸ್ತಿ ಟೈಮ್ ತಗೊಳಲ್ಲ. ಆಪ್ಷನ್ ಮಾರ್ಕೆಟ್ ಅಲ್ಲಿ ತುಂಬಾ ಜನ ದುಡ್ಡು ಕಳ್ಕೊಂಡ್ರೆ ಅದೇ ಕಾರಣಕ್ಕೇನೆ. ಸೊ ಅದನ್ನೇ ನಿನಗೆ ಚಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ, ನೀನು ವಾಟ್ಸ್ಆಪ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಕ್ ಟ್ರೈ ಮಾಡಿದ್ದು. ಇಟ್ ಈಸ್ ನಾಟ್ ಅಬೌಟ್ ನಾವು ಅನ್ಕೊಂಡಿದ್ ಲೆವೆಲ್ ರೀಚ್ ಆಗುತ್ತೆ, ಅನ್ಕೊಂಡಿದ್ ಲೆವೆಲ್ ರೀಚ್ ಆಗಲ್ಲ, ದಟ್ ಈಸ್ ಸೆಕೆಂಡ್ರಿ ನಮ್ಗೆ. ನಾನು ಇದನ್ನ ಕಲ್ತಿದ್ದು ಒಂದು ತಮಿಳ್ ಚಾನಲ್ ಇಂದ ಸರ್. ಲೈಕ್ ಅವರು ಕಲಿ, ಪರವಾಗಿಲ್ಲ. ಅದು ಡೇ ಅದ್ ಯಾವ್ದು ಪ್ರಾಬ್ಲಮ್ ಇಲ್ಲ, ಓಕೆನಾ? ಯಾವುದೇ ಚಾನಲ್ ಇನ್ಕ್ಲೂಡಿಂಗ್ ನನ್ನ ಚಾನಲ್ ಕೂಡ ಎಲ್ಲ ಪೂರ್ತಿ ಟೆಕ್ನಿಕ್ಸ್ ಯಾರು ಹೇಳಲ್ಲ, ಫಸ್ಟ್ ಥಿಂಗ್. ಓಕೆನಾ? ಯಾವ್ದಾದ್ರು ಸರಿನೇ ಅವ್ರದ್ದು ಐದರ್, ಈಗ ನಾನಾದ್ರೆ ಇಂಡಿಕೇಟರ್ ಸೆಲ್ ಮಾಡ್ತೀನಿ, ಸಂಬಡಿ ವಿಲ್ ಸೆಲ್ ದ ಕೋರ್ಸ್. ಇವೆರಡು ಬಿಟ್ಟು ನೀನ್ ಯಾವ ಚಾನಲ್ ತಗೋ, ನೀನು ಇವೆರಡು ಬಿಟ್ಟು ಬೇರೇನು ಮಾಡಲ್ಲ, ಹೌದಾ? ನೀನ್ ಎನಿ ಚಾನಲ್ ಯು ಟೇಕ್. ಅಂದ್ರೆ ನೀವು ನಮ್ ಚಾನಲ್ ಜಾಯಿನ್ ಮಾಡಿ ಇನ್ನೂ ಚೆನ್ನಾಗಿ ಕಲಿತೀರಾ ಅಂತ ಅಂತಾರೆ. ಚಾನಲ್ ಜಾಯಿನ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡೋದಷ್ಟೇ ತಾನೆ. ಲೈಕ್ ವಿ ಹ್ಯಾವ್ ಟು ಪೇ ಓವರ್ ದೇರ್. ಎಕ್ಸಾಕ್ಟ್ಲಿ, ಅಲ್ವಾ? ಯಾರು ಬಿಟ್ಟು ಹೇಳ್ಕೊಡಲ್ಲ. ಹಾಗಂದ್ಮೇಲೆ ಏನ್ ಫುಲ್ ಟೆಕ್ನಿಕ್ಸ್ ಬಿಟ್ಕೊಡ್ತಾನ ಅವನು? ಯಾರಾದ್ರೂ ಸರಿನೇನೆ, ಸಿಂಪಲ್. ಈಗ ನಾನಾದ್ರೂ ಅಷ್ಟೇ, ನಾನೇನ್ ಹೇಳ್ತಾ ಇದೀನಿ, ಹಿಂಗ್ ಹೋಗುತ್ತೆ ಹಿಂಗ್ ಬರುತ್ತೆ ಅಂತ ಹೇಳ್ತಾ ಇದೀನಿ. ನೀವು ಇನ್ನೂ ಪ್ರಿಸೈಸ್ ಮಾಡ್ಬೇಕಾದ್ರೆ ಇಂಡಿಕೇಟರ್ ಬೈ ಮಾಡಿ ಅಂತ ಹೇಳ್ತಾ ಇದೀನಿ, ಹೌದಾ? ಸಿಂಪಲ್ ಅದು. ಈಗ ನೀನು ಹೇಳಿದ್ದು
ಈಗ ನೀನು ಕಾಲ್ ಸೈಡ್ ನೋಡ್ತಿದ್ಯಾ ಅಲ್ವಾ, ಯಾಕೆಂದ್ರೆ ನಿನಗೆ ORB ಅಂತ ಹೇಳ್ತಾ ಇದ್ದಾನೆ, ಹೌದಾ? ನೀನು ಹೇಳಿದಿಷ್ಟು ORB ಕಾನ್ಸೆಪ್ಟ್. ಇವಾಗ ಇವತ್ತಿನ ಲೋ ಹೈ ಯಾವ್ದನ್ನ ಬ್ರೇಕ್ ಆಗುತ್ತೆ ಅಟ್ಸ್ ಅ ಕನ್ಫರ್ಮೇಶನ್ ಅಂದ್ಬಿಟ್ಟು ಅಂತ ನೀನು ಹೇಳ್ತಾ ಇದೀಯಾ. ಎಸ್ಟರ್ಡೇಸ್ ಹೈ ಲೋ ಇದು ಮಾಡ್ಕೊಂಡು. ಈಗ ನೀನ್ ಹೇಳಿದ ಪ್ರಕಾರ ಇವತ್ತಿಗೆ ಬರೋದಾದ್ರೆ ನಾನು, ಇದು ನಿಂದು ಕ್ಯಾಂಡಲ್ ಎಷ್ಟು ಗಂಟೆ? 9:45 ಕರೆಕ್ಟಾ? ಹೌದು. ಸೊ ನೀನ್ 9:45 ನಾನು ಟ್ರೇಡ್ ಪ್ಲಾನ್ ಮಾಡ್ತೀನಿ ಅಂತ ಹೇಳ್ತಾ ಇದೀಯಾ. ವಾಟ್ ಈಸ್ ಯುವರ್ಸ್? ಇವಾಗ ನಾನು ಸಿಂಪಲ್ ಆಗಿ ಹೇಳ್ತೀನಿ ನಿನಗೆ, ಇದ್ರ ಪ್ರೀಮಿಯಂ ಎಷ್ಟಾರು ಇರಲಿ, ಇಲ್ಲಿಂದ ಟ್ರೇಡ್ ಪ್ಲಾನ್ ಮಾಡ್ತಿದ್ಯಾ ನೀನು ಆಲ್ರೆಡಿ ಸ್ಟ್ರೈಕ್ ಪ್ರೈಸ್ ಬುಕ್ ಮಾಡಿದ್ಯಾ 23,300 ಅಂದ್ಬಿಟ್ಟು ಅಂತ, ಹೌದಾ? ಸೊ ಇವಾಗ ನನ್ನ ಕ್ವಶನ್, ಇಲ್ಲಿ ಪ್ರೀಮಿಯಂ ಎಷ್ಟಾರು ಇರಲಿ, 100 ರೂಪಾಯಿ ಇರಲಿ, 200 ರೂಪಾಯಿ ಇರಲಿ, ಎಷ್ಟಾರು ಇರಲಿ, ವಾಟ್ ಈಸ್ ಯುವರ್ ಟಾರ್ಗೆಟ್? ವಾಟ್ ಈಸ್ ಯುವರ್ ಸ್ಟಾಪ್ ಲಾಸ್? ನನ್ನ ಟಾರ್ಗೆಟ್ ಬಂದ್ಬಿಟ್ಟು 30 ಪಾಯಿಂಟ್ಸ್, ಸ್ಟಾಪ್ ಲಾಸ್ ಬಂದ್ಬಿಟ್ಟು ನನಗೆ 15 ಪಾಯಿಂಟ್ಸ್ ಇರ್ತೀನಿ, ಯಾಕಂದ್ರೆ 10 ಪಾಯಿಂಟ್ಸ್ ನೀಟಾಗಿ. ಒಂದು ನಿಮಿಷ. ವಾಟ್ ಈಸ್ ಯುವರ್ ಟಾರ್ಗೆಟ್? 30 ಪಾಯಿಂಟ್ಸ್, 30 ರೂಪಾಯಿ. 30 ಪಾಯಿಂಟ್ಸ್ ಸ್ಪಾಟ್ ಅಲ್ಲ, 30 ಪಾಯಿಂಟ್ಸ್ ಸ್ಟ್ರೈಕ್ ಅಲ್ಲ, ಆಪ್ಷನ್ ಅಲ್ಲ. ಅಂದ್ರೆ 130 ರೂಪಾಯಿ ಬೈ ಮಾಡಿ 130 ರೂಪಾಯಿ ಅಂದ್ರೆ 160 ರೂಪಾಯಿ ಬಂದ್ರೆ ಸೆಲ್ ಮಾಡ್ತೀನಿ ಅಂತನಾ, ಅಥವಾ ಸ್ಪಾಟ್ ಚಾರ್ಟ್ 30 ಪಾಯಿಂಟ್ಸ್ ಮೂವ್ಮೆಂಟ್ ಆದ್ರೆ ಸೆಲ್ ಮಾಡ್ತೀನಿ ಅಂತನಾ? ಯಾವುದು? ಲೈಕ್ ಕಾಲ್ ಅಲ್ಲಿ ಬಂದಾಗ ಪ್ರೀಮಿಯಂ ಸೈಡ್. ಸೊ 130ಕ್ಕೆ ಬೈ ಮಾಡಿದೆ, 160ಕ್ಕೆ ಬಂದ್ರೆ ಸೆಲ್ ಮಾಡ್ತೀನಿ, 130ಕ್ಕೆ ಬೈ ಮಾಡಿದೆ, ಅದು 15 ಪಾಯಿಂಟ್ಸ್ ಕೆಳಗಡೆ ಬಂದ್ರೆ ಆಚೆ ಬರ್ತೀನಿ ಅಂತ ನಿಂದು ಹೇಳ್ತಿದ್ಯಾ, ಹೌದಾ? ಹೌದು, ಎಕ್ಸಾಕ್ಟ್ಲಿ. ಬಿಕಾಸ್ ಎವ್ರಿ ಟೈಮು ಎಲ್ಲಾದ್ರೂ ನಮ್ ತರನೇ ಇರುತ್ತಲ್ಲ, ನಾವು 30 ಪಾಯಿಂಟ್ಸ್ಗೆ ಎಕ್ಸಿಟ್ ಆಗ್ಬಿಟ್ರೆ ಸೇಫರ್ ಸೈಡ್. ಆಲ್ಮೋಸ್ಟ್ ಇನ್ನೊಂದು ಏನಂದ್ರೆ 25 ಪಾಯಿಂಟ್ಸ್ಗೆ ಎಕ್ಸಿಟ್ ಆಗ ಟ್ರೈ ಮಾಡ್ತೀನಿ ನಾನು, ಆಫ್ ಅಂಡ್ ಆಫ್. 940, ನೀನ್ 945 ಎಲ್ಲಿದೆ ಪ್ರೈಸು? ಪ್ರೈಸ್ ಎಲ್ಲಿದೆ? 250 ಇದೆ. ಒಂದೇ ನಿಮಿಷ, ನಮ್ದು ಸಡನ್ ಆಗಿ ಇದಾಯ್ತು ಸರ್, ಲ್ಯಾಪ್ಟಾಪ್ ಸಡನ್ ಆಗಿ. ಇವಾಗ ಆಲ್ರೆಡಿ ಎಕ್ಸಿಟ್ ಆದ ಸರ್ ನಾನು. ಪರವಾಗಿಲ್ಲ, 250 ನಿನ್ ಬೈಯಿಂಗ್ ಪ್ರೈಸ್ ನೀನ್ ಹೇಳೋ ಪ್ರಕಾರ 250 ಬೈ ಮಾಡ್ಬೇಕಿತ್ತು. ಎಷ್ಟಕ್ಕೆ ಬೈ ಮಾಡಿದ್ಯಾ? ಲಾಗಿನ್ ಸಡನ್ ಆಗಿದೆ ಸರ್. ಇಲ್ಲೊಂದು ಲೈನ್ ಮಾರ್ಕ್ ಮಾಡ್ತೀನಿ ನಾನು. ಇದು ನಿನ್ ಬೈಯಿಂಗ್ ಪಾಯಿಂಟ್, ಇದು ನಿಂದು 230, ಹೌದಾ? ಸಾರಿ, 230 ಅಲ್ಲ, 945 ಅಲ್ವಾ? ಸೊ 945 ಇಸ್ 250, 247 ಇದೆ. ಅಲ್ಲ, ಲೈಕ್ ನಾನು 220ಗೆ ಬೈ ಮಾಡು ಅಂತ ಅಂದಿರ್ತೀನಿ. ಅಂದ್ರೆ ನಂದು ಮಾರ್ಕೆಟ್ ಪ್ರೈಸ್ ಬೈ ಮಾಡಬೇಡ, ಇಷ್ಟಕ್ಕೆ ಬೈ ಮಾಡು ಅಂತ. ಅದು ಆಲ್ರೆಡಿ ಹೌದು, ಮಾರ್ಕೆಟ್ ಪ್ರೈಸ್ ಬೈ ಮಾಡಬೇಡ, ಈ ಬೈಗ್ ಬೈ ಮಾಡು ಅಂತ ಹೇಳಿದ್ಯಾ. ಬಟ್ ನೀನ್ ಹೇಳಿದ ಕಾನ್ಸೆಪ್ಟ್ ಪ್ರಕಾರ ಸ್ಪಾಟ್ ಚಾಟ್ ಅಲ್ಲಿ 945 ನಿನ್ ಕ್ಯಾಂಡಲ್ ಬ್ರೇಕ್ ಆಗಿದೆ, ಹೌದಾ? ಸೊ ಅದಕ್ಕೆ ಮುಂಚೆ ನೀನ್ ಹಿಂಗೆ ಹೌ ಯು ಡಿಸೈಡೆಡ್ ಫಾರ್ 220 ಇಸ್ ಮೈ ಕ್ವಶನ್. ನಿಮ್ಗೆ ರಿಟ್ರೇಸ್ಮೆಂಟ್ ಕೊಡುತ್ತೆ ನೋಡಿ ಸರ್, ಅದು ಸ್ಪಾಟ್ ತೆಗಿರಿ ಸರ್. ಸ್ಪಾಟ್ ಇದು ಬೇಡ ನನಗೆ, ಸ್ಪಾಟ್ ಚಾಟ್ ತೆಗಿರಿ ಸರ್, ಹೇಳ್ತೀನಿ. ಸ್ಪಾಟ್ ಚಾಟ್ ಇದೆ, ಸ್ಪಾಟ್ ಚಾಟ್ ಇದು. ಓಕೆ, 5 ಮಿನಿಟ್ ಟೈಮ್ ಫ್ರೇಮ್ ಅಲ್ಲಿ ಇದ್ದೀರಾ? 5 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಇದೀನಿ. 945 ಇಸ್ ಅ ಬ್ರೇಕಿಂಗ್ ಪಾಯಿಂಟ್. ಓಕೆ, ಅದು ಇನ್ನೊಂದು ಚೂರು ಚಿಕ್ಕದ್ ಮಾಡಿ ಸರ್, ಇದೆಲ್ಲ ದೊಡ್ಡದಕ್ಕಂತ. ಹೇಳು. ಓಕೆ, ನಿಮ್ಗೆ ರೀಟ್ರೇಸ್ಮೆಂಟ್ ಇವತ್ತು ನಾನು ಮಾಡಿದ್ದೀನಲ್ಲ, ಅದರಿಂದ ಒಂಚೂರು ಮ್ಯಾಗಡೆ ಬಂದ್ಬಿಟ್ಟು ಹೋಗ್ಬೇಕು ಕೆಳಗಡೆಗೆ. ಎಲ್ಲಿ ಬಂದು ಹೋಗಿದೆ ಕೆಳಗಡೆ? ನಿಮ್ಗೆ ಸೆಕೆಂಡ್ ರೆಡ್ ಕ್ಯಾಂಡಲ್ ಇದೆಲ್ಲ, ಹ್ಯಾಮರ್ ಕ್ಯಾಂಡಲ್, ಅದು ವೀಕ್ ಪಾಯಿಂಟ್ ಅಂತ ಇಂಡಿಕೇಶನ್ ಆಗುತ್ತೆ. ಸೊ ನಾನು ಅಲ್ಲಿ ಕನ್ಫರ್ಮೇಶನ್ ತಗೊಂತೀನಿ ಅಲ್ಲಿಗೆ 220ಗೆ. ಹೆಂಗ್ ಕನ್ಫರ್ಮೇಶನ್ ತಗೋತೀರಾ? ನಂಗೆ ಅರ್ಥ ಆಗ್ತಿಲ್ಲ ಇಲ್ಲಿ. ಅಲ್ಲಿ ಕ್ಯಾಂಡಲ್ ಇದೆ ನೋಡಿ ಸರ್, ನಿಮ್ಗೆ ರೆಡ್ ಪಕ್ಕ ಇನ್ನೊಂದು ಕ್ಯಾಂಡಲ್, ಹ್ಯಾಮರ್ ಕ್ಯಾಂಡಲ್, ಅದು ಬೇರಿಶ್ ಕ್ಯಾಂಡಲ್ ಅದು. ಸರಿ. ಸೊ ಅಲ್ಲಿಗೆ ನಮ್ಗೆ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಮೂವ್ಮೆಂಟ್ ಕಾಣುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಬೇರಿಶ್ ಕ್ಯಾಂಡಲ್ ಅಂದ್ರೆ ನಿಮ್ಗೆ ಇಟ್ ಶುಡ್ ಕಮ್ ಡೌನ್ ಅಲ್ಲ, ಇಟ್ ಶುಡ್ ನಾಟ್ ಕಮ್ ಅಪ್ ಅಲ್ವಾ? ಇಲ್ಲ ಸರ್, ನಿಮ್ಗೆ ರಿವರ್ಸ್ ಇದೆ ನೋಡಿ ಫಸ್ಟ್ ಕ್ಯಾಂಡಲ್ ಅಲ್ಲಿ. ಇದು ನಿಮ್ಗೆ ಏನ್ ಕ್ಯಾಂಡಲ್ ಆಗುತ್ತೆ ಇದು ನಿಮ್ಗೆ? ಈ ಸೆಕೆಂಡ್ ಕ್ಯಾಂಡಲ್ ಇದ್ರಲ್ಲಿ ಝೂಮ್ ಆಗ್ತಾ ಇಲ್ಲ, ನಾನು ಹೇಳ್ತೀನಿ. ರಿಟ್ರೇಸ್ಮೆಂಟ್ ತಗೊಳುತ್ತೆ ನಿಮ್ಗೆ ಐ ಲೆವೆಲ್ ಅಲ್ಲಿ ಸಪೋರ್ಟ್, ಅಂದ್ರೆ ಇವತ್ತಿಂದ ಐ ಲೆವೆಲ್ ಅಲ್ಲಿ ರಿಟ್ರೇಸ್ಮೆಂಟ್ ತಗೊಳುತ್ತೆ. ಅದಕ್ಕಿಂತ ಆಚೆ ಕಡೆ ಬರೋದು ಮತ್ತೆ ಕೆಳಗಡೆ ಹೋಗೋದು ಕನ್ಫರ್ಮೇಶನ್ ಕೊಡುತ್ತೆ. ಅದಾದ್ಮೇಲೆ ನಿಮ್ಗೆ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಬಂದಾದ್ಮೇಲೆ ಪಕ್ಕ ತಗೊಂತೀವಿ.
ಇಲ್ಲಿ ಹಿಂಗ್ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ನಂಗೆ ಅರ್ಥನೇ ಆಗ್ತಿಲ್ಲ ನೀನು ಹೇಳೋದು ನಿನಗೆ ಇಲ್ಲಿ. 220 ಟ್ರೇಡ್ ಪ್ಲಾನ್ ಮಾಡಿದೆ ಅಂತ ಹೇಳ್ತಿದ್ದೆ ನೀನು, ಹೌದು ಹೌದಾ? ಸೊ 220 ಟ್ರೇಡ್ ಹೌ ಯು ಪ್ಲಾನ್ ಅಂತ ಕೇಳ್ತಾ ಇದ್ದೀನಿ. ಇಲ್ಲಿ ಎಲ್ಲೂ ನಿನಗೆ ಇದು ಏನೋ ಸ್ಟ್ರಾಂಗ್ ಮೂವ್ಮೆಂಟ್ ಕ್ಯಾಂಡಲ್ ಎಲ್ಲೂ ಕೊಟ್ಟಿಲ್ಲ ನಿನಗೆ ಇಲ್ಲಿ. ಸರ್, ಇಲ್ಲಿದೆ ನೋಡಿ ಸರ್ ಬ್ರೇಕಿಂಗ್ ಪಾಯಿಂಟ್ ಅಲ್ಲಿ ಕ್ಯಾಂಡ್ಲು. ಎಲ್ಲಿ ಬ್ರೇಕಿಂಗ್ ಪಾಯಿಂಟ್ ಅಲ್ಲಿ? ನೀವೊಂದು ಮಾರ್ಕ್ ಮಾಡಿದಿರ ನೋಡಿ ಇವತ್ತು ಐ ಅಲ್ಲಿ, ಇದು ಅಲ್ಲಿ ಬ್ರೇಕಿಂಗ್. ಅಲ್ಲೇ ನಾನು ತಗೊಂಡಿರೋದು, ಅದು ಇನ್ ಬಿಟ್ವೀನ್ ಅಲ್ಲೇ ನಾನು ಇಲ್ಲಪ್ಪ, ತಗೊಂಡಿರೋದು. ಇದನ್ನ ಅದನ್ನೇ ನೀನ್ ಕ್ಲಿಯರ್ ಆಗಿ 945 ಇಸ್ ಅ ಬ್ರೇಕಿಂಗ್. ಅರ್ಥ ಹಾ, ಆಗ್ತಿದ್ಯಾ? ಇದು ಅಂದ್ರೆ 9 ಬ್ರೇಕ್ ಒಂದು ನೋಡಿ 2.5 ಮಿನಿಟ್ ನಾನು ಆ ಕ್ಯಾಂಡ್ಲು ಕ್ಲೋಸ್ ಆದ್ಮೇಲೆ ನಾನು ತಗೊಂಡ್ಬಿಡ್ತೀನಿ ಅಲ್ಲಿಗೆ. ಯಾವ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ? ಇವಾಗ ಮುಟ್ಟಿದ್ರಲ್ಲ ಸರ್ ಅದನ್ನ. ಇದು ಆ ಕ್ಯಾಂಡಲ್ ಕ್ಲೋಸ್ ಆಗಾದ್ಮೇಲೆ ನಾನು ಕನ್ಫರ್ಮೇಶನ್ ತಗೊಂಡ್ಬಿಡ್ತೀನಿ ಅಲ್ವಾ? ಅಲ್ಲಿ. ಅಲ್ವಾ? ಹಾ, ಸೊ ಹೌದು. ಕರೆಕ್ಟ್ ಆಗಿ ಜ್ಞಾಪಕ ಇಟ್ಕೋ, ಈ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ಅಂತ ಹೇಳ್ತಿದ್ಯಾ. ದಟ್ ಮೀನ್ಸ್ ಯು ಆರ್ ಬೈಯಿಂಗ್ ಆನ್ 946 ಕ್ಯಾಂಡಲ್, ಕರೆಕ್ಟಾ? ಹ್ಮ್ 945 ಗೆ ಬ್ರೇಕ್ ಆಗ್ತಿದೆ, ಈ ಕ್ಯಾಂಡಲ್ ಕ್ಲೋಸ್ ಆದ್ಮೇಲೆ ತಗೋತಿದ್ಯಾ 946, ಹೌದಾ? ಸೊ 946 ಗೆ ನಾನು ಆಪ್ಷನ್ ಚಾರ್ಟ್ ಬಂದ್ರೆ ಇಟ್ಸ್ 250 ಇದೆ ಅದ್ರ ಪ್ರೈಸ್. ಹ್ಮ್ 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 ಅರ್ಥ ಆಯ್ತಾ ನಾನು ಹೇಳೋದು ನಿನ್ಗೆ? ನೋಡು 945. ಲಾಗಿನ್ ಆಗಿ ಅದು ಬೈಯಿಂಗ್ ಪ್ರೈಸ್ ಅಲ್ಲಿ ತೋರಿಸ್ತೀನಿ. ಇಲ್ಲಪ್ಪ, ಇಲ್ಲ ನಾನು ಹೇಳ್ತಾ ಇದ್ದೀನಿ ನೋಡು, 945 ಮೇಲ್ಗಡೆ ನೋಡಿದೆ ನೀನು. 946 ಈ ಕ್ಯಾಂಡಲ್ ಬೈ ಮಾಡ್ತಿದ್ಯಾ ನೀನು. ಈ ಕ್ಯಾಂಡಲ್ 250 ಇದೆ, 251 ರುಪೀಸ್ ಪ್ರೈಸ್ ಇದೆ. ನೀನ್ ಹೆಂಗೆ 220 ನೀನ್ ಹೇಳ್ತಿರೋದು ಇಲ್ಲೇ ಹೇಳ್ತಿದ್ಯಾ ನೀನು. 220 ಅಂದ್ರೆ 940 to 45 ಕ್ಯಾಂಡಲ್ ಇದೆ ಗೊತ್ತಾ ನಿನಗೆ? ಆ ಕ್ಯಾಂಡಲ್ ಹೇಳ್ತಿದ್ಯಾ ನೀನು 220ನ. 220 ಪ್ರೈಸ್ ಇರೋದು ಇಲ್ಲಿ ನನಗೆ ನೋಡು, ಕಾಣಿಸ್ತಿದ್ಯಾ ಇಲ್ಲಿ ಈ ಕ್ಯಾಂಡಲ್? ಹ್ಮ್ 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 940 ಕ್ಯಾಂಡಲ್. ಗೊತ್ತಾಯ್ತು. ಇವಾಗ ನೀವ್ ಹೆಂಗ್ ತಗೊಂಡ್ರಿ ಅಂತ ಹೇಳ್ತಾ ಇದೀವಿ, ಬಟ್ ಇನ್ನೊಂದು ಲಾಜಿಕ್ ನಿಮ್ಗೆ ಹೇಳಿಲ್ಲ. ಇದು ಓಕೆನಾ ಸರ್ ಇದು? ಯಾವುದು? ಇವಾಗ ನಾನು ಹೇಳಿದ್ ನಿಮ್ಗೆ ಓಕೆನಾ? ನನಗ್ ನಿಮ್ಗೆ ಓಕೆ, ನನಗ್ ಓಕೆ ಏನಿಲ್ಲ. ನಾನು ಇಲ್ಲಿ ಏನ್ ಹೇಳಕ್ ಹೊರಟಿದ್ದೀನಿ ನಿನಗೆ ಅಂತ ಹೇಳಿದ್ರೆ, ಟ್ರೇಡ್ ಮಾಡೋದು ಓಕೆ, ಒನ್ ಐಡಿಯಾ ಈಸ್ ಓಕೆ, ಬಟ್ ಅದನ್ನ ಪ್ರಾಪರ್ ಆಗಿ ತಿಳ್ಕೊಂಡು ಟ್ರೇಡ್ ಮಾಡಬೇಕು. ಇಫ್ ದೇರ್ ಇಸ್ ರಾಂಗ್ ಯು ಲೂಸ್ ಯುವರ್ ಮನಿ ಅಂತ. ಲಾಜಿಕ್ ನಿಮ್ಗೆ ಹೇಳಿಲ್ಲ ನಾನು, ಅದಕ್ಕೆ ನಾನು ನಿಮ್ಗೆ ಇನ್ನೊಂದು ಲಾಜಿಕ್ ನಾನು ಹೇಳ್ತೀನಿ ಸರ್. ಇದು ನಾನು ಏನಕ್ಕೆ 220ಗೆ ನಾನು ಅಲ್ಲಿ ತಗೊಂಡೆ ಮತ್ತೆ ಎಕ್ಸಿಕ್ಯೂಟ್ ಆಯ್ತು ಅಂತ ಇದೀನಿ. ಸ್ಟಾಪ್ ಲಾಸ್ ಇಟ್ಟಿದ್ದೀನಿ ನಾನು. ಅದಾದ್ಮೇಲೆ ನಿಮ್ಗೆ ಕ್ಯಾಂಡಲ್ ಕೆಳಗಡೆನೆ ಬಂದಿಲ್ಲ ನೋಡಿ 15 ಪಾಯಿಂಟ್ಸ್. ಓಕೆ, 220 ಯಾಕೆ ಬೈಯಿಂಗ್ ಅನ್ನೋದೇ ಕ್ವಶನ್ ನನಗೆ ಸ್ಟಿಲ್. ಅಂದ್ರೆ ನನ್ ಕನ್ಫರ್ಮೇಶನ್ ಸಿಕ್ತು ಸರ್, ಎಲ್ಲಿ ಅದಕ್ಕೋಸ್ಕರ ಕನ್ಫರ್ಮೇಶನ್ ಸಿಕ್ತು? ನಾನು ಅದಕ್ಕೆ ಇದೊಂದು ಲಾಜಿಕ್ ಇದೆ ಸರ್ ಅಂತ ಅಂದಿದ್ದು ನಾನು. ಯು ಡೋಂಟ್ ವಾಂಟ್ ಟು ಸೇ ದಟ್ ಲಾಜಿಕ್. ಲಾಜಿಕ್ ಹೆಂಗಂದ್ರೆ ಅದ್ರಲ್ಲಿ ಏನಿದೆ ಸರ್, ಎಲ್ಲ ಏನ್ ಎತ್ಕೊಂಡೆ ಹೋಗಲ್ಲ. ಲಾಜಿಕ್ ಏನಂದ್ರೆ ಎಸ್ಟರ್ಡೇದು ಲೋ ಮಾರ್ಕ್ ಮಾಡ್ಕೊಂತೀನಿ. ಎಲ್ಲಿ ಎಸ್ಟರ್ಡೇ ಲೋ ಮಾರ್ಕು? ಅಂದ್ರೆ ಇದ್ರಲ್ಲಿ ನಾನು 23,300 ಅಲ್ಲಿ. 23,300 ಅಲ್ಲಿ ಎಸ್ಟರ್ಡೇ ಲೋ ಮಾರ್ಕ್ ಮಾಡ್ಕೋತೀಯ ಎಸ್ಟರ್ಡೇ ಲೋ ಅಲ್ವಾ? ಹ್ಮ್ ನೆನ್ನೆ ಯಾವ ವಾರ? ಬುಧವಾರ ಅಲ್ವಾ? ಹೌದು. ಸಿ ಮಾತ್ರ ನೇವಲ್ ಮಾಡ್ತೀನಿ. ಸಿ ಅದನ್ನೇ ಹೇಳ್ತಾ ಇದ್ದೀನಿ, ಯಾಕೆ ನೀನ್ ರಾಂಗ್ ಮಾಡ್ಕೋತಿದ್ಯಾ ಅಂತ. ಎಸ್ಟರ್ಡೇ ಲೋ ಇಲ್ಲಿದೆ, 151 ರುಪೀಸ್ ಅಲ್ಲಿ ಇದೆ. ಹೌದು. ಈ ಲೋನ ಇವತ್ತು ಬ್ರೇಕ್ ಮಾಡ್ಬೇಕು ನಮ್ಗೆ, ಇವತ್ತಿನ ಲೋದಲ್ಲಿ. ಸರಿ, ಅಂದ್ರೆ ಟುಡೇಸ್ ಲೋನ ಬ್ರೇಕ್ ಮಾಡ್ಬೇಕದು. ಟುಡೇಸ್ ಲೋನಾ ಎಸ್ಟರ್ಡೇಸ್ ಲೋನಾ? ಎಸ್ಟರ್ಡೇ ಲೋನ ಫಸ್ಟ್ ನಾನು ಮಾರ್ಕ್ ಮಾಡ್ಕೊಂತೀನಿ. ಸೆಕೆಂಡ್ ಲೈನ್ ನಾನು ಮಾರ್ಕ್ ಮಾಡೋದು ಟುಡೇಸ್ ಲೋನ ಬ್ರೇಕ್ ಮಾಡ್ಬೇಕದು. ಫಸ್ಟ್ ಕ್ಯಾಂಡಲ್ನ ಬ್ರೇಕ್ ಮಾಡ್ಬೇಕು. ಸರಿ, ಇಷ್ಟೇ ಸಿಂಪಲ್ ಸರ್. ಅಲ್ಪ ಅದಕ್ಕೂ 220 ರುಪೀಸ್ ಬೈ ಮಾಡಿದ್ಕೂ ಸಂಬಂಧ ಏನು? ಅಂದ್ರೆ ಇವತ್ತು ಟುಡೇಸ್ ಲೋ ಬಂದ್ಬಿಟ್ಟು ನನಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಗುತ್ತೆ. ಟುಡೇಸ್ ಲೋ ಬಂದು ಇಂಟೆನ್ಸಿಕ್ ವ್ಯಾಲ್ಯೂ ಆಗುತ್ತಾ? ಹಿಂಗೆ ಇಂಟೆನ್ಸಿಕ್ ವ್ಯಾಲ್ಯೂ ಹಂಗಾಗಲ್ವಲ್ಲ ನಿನಗೆ? ಬರುತ್ತೆ ಸರ್. ಇಲ್ಲ ಸರ್, ಇಂಟೆನ್ಸಿಕ್ ವ್ಯಾಲ್ಯೂ ಟುಡೇಸ್ ಲೋ ಹೆಂಗ್ ಬರುತ್ತೆ ನಿಮ್ಗೆ? ಇಂಟೆನ್ಸಿಕ್ ವ್ಯಾಲ್ಯೂ ನೀವ್ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದೀರಾ? ಎಷ್ಟಿದೆ ಸರ್? ಕ್ಯಾಲ್ಕುಲೇಷನ್ ಇಲ್ಲ, ಇಂಟೆನ್ಸಿಕ್ ವ್ಯಾಲ್ಯೂ ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ತೀವಿ ಹೇಳಿ ನೋಡೋಣ ಹೋಗ್ಲಿ ನಾನು ನಿಮ್ಗೆ. ಅಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ ಮಾಡಿದಿರಲ್ಲ ಅದ್ರ ವ್ಯಾಲ್ಯೂ ಎಷ್ಟು ಇಂಟೆನ್ಸಿಕ್ ವ್ಯಾಲ್ಯೂ ಹೆಂಗ್ ಕಂಡುಹಿಡಿತೀಯಾ? ಇವಾಗ ನಮ್ದು ಓಪನಿಂಗ್ ಇದ್ಯಾವ್ದಿಲ್ಲ. ಒಂದ್ ನಿಮಿಷ ಸರ್, ನಮ್ದು ಲ್ಯಾಪ್ಟಾಪ್ ಬೇಡ ಬಿಡು, ಇಂಟೆನ್ಸಿಕ್ ವ್ಯಾಲ್ಯೂ ಹೆಂಗ್ ಕಂಡುಹಿಡಿತೀಯಾ ಸರ್? ಇವತ್ತು ಓಪನಿಂಗ್ ಎಷ್ಟಿದೆ ಸರ್ ವ್ಯಾಲ್ಯೂ? ಓಪನಿಂಗ್ ವ್ಯಾಲ್ಯೂ 23,250 ರೇಂಜ್ ಅಲ್ಲಿ ಏನೋ ಇದೆ, 250 to 300 ರೇಂಜ್ ಅಲ್ಲಿ ಇದೆ. ಐ ಟುಡೇಸ್ ಐ ಅಂದ್ರೆ ಫಸ್ಟ್ ಕ್ಯಾಂಡಲ್ ಐ ನಾನು ತಗೊಳೋದು 23,300 ಏನೋ ಇದೆ. 23,300 ಅಲ್ವಾ? ಸಮಥಿಂಗ್ ಏನೋ ಇದೆಯಲ್ವಾ? ಸಮಥಿಂಗ್ ಬೇಡ, ಫುಲ್ ಥಿಂಗ್ ಹೇಳು ನೀರು, ಅದ್ರಕೋಬೇಡ. ಅಲ್ಲ ಸರ್, ಅಂದ್ರೆ 23,370. 23,370 ಅಲ್ವಾ? ನಾನ್ ಮಾರ್ಕ್ ಮಾಡೋದು ಒಂದ್ ನಿಮಿಷ ಇರು. ಹೈ 23,362. 23,362 ಟುಡೇಸ್ ಹೈ.
1300 ಅಲ್ಲಿ ತಗೊಂತೀನಿ. ಸರಿ ಆಯ್ತು. ಇಂಟೆನ್ಸಿಕ್ 23,000 ವ್ಯಾಲ್ಯೂ ಹೆಂಗೆ ನೀವು 150 ಅಂತ ಹೇಳ್ತಿದ್ಯಾ? ಇಂಟೆನ್ಸಿಕ್ ವ್ಯಾಲ್ಯೂ ಹಾ ಇಂಟೆನ್ಸಿಕ್ ವ್ಯಾಲ್ಯೂ ಹೆಂಗ್ 150? ನೀವ್ ಯಾವ್ದ್ರಲ್ಲಿ ಅಂದ್ರೆ ಸ್ಪಾಟ್ ಇದ್ರಲ್ಲಿ ನೋಡ್ತಾ ಇದೀರಾ ಕಾಲ್ ಚಾಟ್ ಅಲ್ಲಿ? ಅಲ್ಲಪ್ಪ, ನಿನ್ನದೇ ತುಂಬಾ ಡಿವಿಯೇಟ್ ಆಗ್ತಿದೆ ಟಾಪಿಕ್ ಇಂದ. ನಾನು ಫಸ್ಟ್ ಕ್ವಶನ್, ಹಾ. ನಿಂದ 9:45 ಬ್ರೇಕ್ ಆಗಿದೆ. ನೀನು ಈ 9:45 ಬ್ರೇಕ್ ಆದ್ಮೇಲೆ ಅದ್ರ ನೆಕ್ಸ್ಟ್ ಕ್ಯಾಂಡಲ್ 9:50 ಕ್ಯಾಂಡಲ್ ಬೈ ಮಾಡ್ತೀನಿ ಅಂತ ಹೇಳ್ತೀಯ, ಹೌದಾ? ಇಂಟ್ರೆನ್ಸಿಕ್ ವ್ಯಾಲ್ಯೂ ಬಗ್ಗೆ ಹೇಳ್ತಾ ಇದೀನಿ ಸರ್, ಇರಿ ಅದು ಒಂದ್ ನಿಮಿಷ ಕಂಪ್ಲೀಷನ್. ಇರಪ್ಪ, ಒಂದ್ ನಿಮಿಷ, ಅಲ್ಲಿಗೆ ಬರ್ತೀನಿ ನಾನು. ಇಲ್ಲಿಗೆ ಬೈ ಮಾಡ್ತೀನಿ ಅಂತ ಹೇಳ್ದೆ, ಇಲ್ಲಿಗೆ ಬೈ ಬಂದ್ಬಿಟ್ಟು 250 ಇದೆ ಪ್ರೈಸ್. ನೀನು 220 ಬೈ ಮಾಡಿದೆ ಅಂತ ಹೇಳಿದೆ. 220 ಪ್ರೈಸ್ ಬಂದ್ಬಿಟ್ಟು 940 ಇದೆ. ಓಕೆನಾ? 940 to 945 ಕ್ಯಾಂಡಲ್ ಇದೆ. ಓಕೆನಾ? ಹೌದು. ಸೊ ಇಲ್ಲಿ ಯಾಕೆ 220 ಬೈ ಮಾಡಿದೆ ಅಂತ ಹೇಳಿದ್ರೆ, ನೀನು ಇನ್ನೊಂದು ಲಾಜಿಕ್ ಹೇಳಿದೆ. ಎಸ್ಟರ್ಡೇಸ್ ಲೋ ಆನ್ ಆಪ್ಷನ್ ಪ್ರೀಮಿಯಂ ಮತ್ತೆ ಇವತ್ತಿನ ಲೋ ಆಪ್ಷನ್ ಪ್ರೀಮಿಯಂ ಮೇಲೆ ನಾನು ಬೈ ಮಾಡ್ತೀನಿ, ಬ್ರೇಕ್ ಮಾಡಿದ್ರೆ ಅಂತ ಹೇಳಿದೆ. ಇದಕ್ಕೂ 220ಗೂ ಸಂಬಂಧ ಏನು ಅಂತ ಕೇಳಿದ್ರೆ ಇಂಟೆನ್ಸಿಕ್ ವ್ಯಾಲ್ಯೂ ಅಂತ ಹೇಳ್ತಿದ್ಯಾ, ಹೌದಾ? ಹೌದು. ನಾನು ಈಗ ಕೇಳ್ತಾ ಇದ್ದೀನಿ ಇಂಟೆನ್ಸಿಕ್ ವ್ಯಾಲ್ಯೂ ಎಷ್ಟು ಇದಕ್ಕೆ ಅಂತ ಕೇಳ್ತಾ ಇದ್ದೀನಿ ಇವಾಗ ನಾನು. ಯಾವ್ದಕ್ಕೆ? ಈಗ ನೀನ್ ಹೇಳ್ದಲ್ಲ ಇದಕ್ಕೆ ಇಂಟೆನ್ಸಿಕ್ ವ್ಯಾಲ್ಯೂ ಎಷ್ಟಿದೆ, ಇಂಟೆನ್ಸಿಕ್ ವ್ಯಾಲ್ಯೂಗೂ 220 ಬೈ ಮಾಡಿದ್ಕೂ ಸಂಬಂಧ ಏನು? ಸರ್ ನಿಮ್ಗೆ ಕಾಲ್ ಅಲ್ಲಿ ನಿಮ್ಗೆ ಒಂದು ಇದು ಮಾರ್ಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್. ಏನ್ ಮಾರ್ಕ್ ಮಾಡ್ಬೇಕು? ಅಂದ್ರೆ ನೀವು ಕಾಲ್ ಪ್ರೈಸ್ ಅಲ್ಲಿ ಮಾರ್ಕ್ ಮಾಡ್ತಿರಲ್ಲ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಸೇಮ್ ಹೆಂಗ್ ಮಾರ್ಕ್ ಮಾಡ್ತೀಯ ಇಂಟೆನ್ಸಿಕ್ ವ್ಯಾಲ್ಯೂ? ನಿನ್ನೆ ಕೇಳ್ತಾ ಇದ್ದೀನಿ 220 ಬೈ ಮಾಡಿದೆ ಅಂತ ಹೇಳ್ತಿದ್ಯಾ ನೀನು. ಹೌದು ನಾನ್ 220 ಆನ್ ವಾಟ್ ಬೇಸ್ಡ್ ಯು ಬೈ ಅಂತ ನಾನು ಕೇಳ್ತಾ ಇದ್ದೀನಿ. ನೀನು ಇಂಟೆನ್ಸಿಕ್ ವ್ಯಾಲ್ಯೂ ಅಂತ ಹೇಳ್ತಾ ಇದೀಯ ನೀನು. ಸಿ, ಯು ಆರ್ ಡಿವೇಟಿಂಗ್ ದ ಕಾನ್ಸೆಪ್ಟ್. ನೀನ್ ಫಸ್ಟ್ ಹೇಳ್ದೆ 9:45ಗೆ ನೆಕ್ಸ್ಟ್ ಕ್ಯಾಂಡ್ಲು ಇಲ್ಲಿ ಬೈ ಮಾಡ್ತೀನಿ ನಾನು ಅಂತ, ಬಟ್ ಇದ್ರ ಪ್ರೈಸ್ ಬೇರೆ ಇದೆ. ಇವತ್ತು ಐ ಬಂದ್ಬಿಟ್ಟು ನಮ್ಗೆ 23,366 ಏನೋ ಸಮಥಿಂಗ್. 362. ಹೇಳು. ಸೊ ಅಲ್ಲಿ ನಾನು ಏನ್ ಮಾಡ್ತೀನಿ ಅಂದ್ರೆ 23,200 ತಗೊಂತೀನಿ, ಅದನ್ನ ನಾನು ಮೈನಸ್ ಮಾಡ್ತೀನಿ ಅಂದ್ರೆ ಎಷ್ಟಿದೆ ಅಂತ, ಅಂದ್ರೆ ಪ್ಲಸ್ ಮೈನಸ್ ಮಾಡ್ತೀಯಾ? ಯಾವ್ದಕ್ ಮೈನಸ್ ಮಾಡ್ತೀಯಾ? ನೀನ್ ತಗೊಂಡ್ರೋ ಪ್ರೀಮಿಯಂ 23,300. ಅಲ್ಲ, ನೀನ್ ತಗೊಂಡ್ರೆ 23,300 ತಗೊಂಡಿದ್ಯಾ, ಹೌದಾ? 67 ಬಂದ್ಬಿಟ್ಟು ನನ್ಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ ಆಗುತ್ತೆ. ಕರೆಕ್ಟ್. ಇವಾಗ ಹೇಳ್ದ ಇದು ರೈಟ್. ಅದನ್ನ ಮೈನಸ್ ಮಾಡಿದಾಗ ಬರೋದು ಇಂಟೆನ್ಸಿಕ್ ವ್ಯಾಲ್ಯೂ. ಇಂಟೆನ್ಸಿಕ್ ಹೌದು. ವ್ಯಾಲ್ಯೂ ಎಷ್ಟು? ಜಸ್ಟ್ 67 rupees ಇದೆ ಇಂಟೆನ್ಸಿಕ್ ವ್ಯಾಲ್ಯೂ. ಹೌದು. ನೀನ್ 220 ಬೈ ಮಾಡಿದ್ಯಾ, ಯಾಕೆ? ಎಸ್ಟರ್ಡೇ ಲೋ ನನ್ಗೆ ಬ್ರೇಕ್ ಆಗಿಲ್ಲ ಸರ್. ಎಸ್ಟರ್ಡೇ ಲೋ ಯಾವ್ದ್ರದ್ದು? ಎಸ್ಟರ್ಡೇ ಲೋ ನೀವು ಮಾರ್ಕ್ ಮಾಡ್ಕೊಬೇಕು ಸರ್, ಅಂದ್ರೆ ಕಾಲ್ ಪ್ರೀಮಿಯಂ ಅಲ್ಲಿ. ಅಪ್ಪ, ಅದಕ್ಕೂ 220ಗೂ ತಗೊಳೋದಕ್ಕೆ ಸಂಬಂಧ ಏನು? ಸ್ಟಿಲ್ ನಿನ್ ಲಾಜಿಕ್ ಅರ್ಥ ಆಗ್ತಿಲ್ಲ. ಎಸ್ಟರ್ಡೇ ಲೋ ಬ್ರೇಕ್ ಮಾಡೋದಕ್ಕೆ ಎಸ್ಟರ್ಡೇ ಲೋ ಎಲ್ಲೋ ಇದೆ, 150 ಇದೆ ಎಸ್ಟರ್ಡೇ ಲೋ. ಸಿಂಪಲ್ ಏನಿಲ್ಲ ಸರ್, ನೀವು ಅಬ್ಸರ್ವ್ ಮಾಡಿ ಎಸ್ಟರ್ಡೇ ಲೋನ ಬ್ರೇಕ್ ಮಾಡ್ಬೇಕು ಇವತ್ತಿನ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಇವತ್ತಿನ ಇಂಟೆನ್ಸಿಕ್ ವ್ಯಾಲ್ಯೂ ಎಸ್ಟರ್ಡೇ ಲೋನ ಬ್ರೇಕ್ ಮಾಡ್ಬೇಕು. ಆಲ್ರೆಡಿ ಬ್ರೇಕ್ ಆಯ್ತಲ್ಲ. ಎಸ್ಟರ್ಡೇಸ್ ಲೋ ಬಂದ್ಬಿಟ್ಟು 150, ಇಂಟೆನ್ಸಿಕ್ ವ್ಯಾಲ್ಯೂ ಬಂದ್ಬಿಟ್ಟು 60. 60 ನೀವು 60 ಹಂಗ್ ತಗೊಂಬಾರ್ದು, 50 ನ ಕ್ಯಾಲ್ಕುಲೇಟ್ ಮಾಡ್ಬಿಟ್ಟು ಮುಂದಕ್ಕೆ ಹೋಗ್ಬೇಕು. 50 ಮುಂದೆ ಮಾಡಿ ಕ್ಯಾಲ್ಕುಲೇಟ್ ಹೋಗ್ಬೇಕು. ಹೌದು ಸರ್, ಎಸ್ಟರ್ಡೇ ಲೋ ಬಂದ್ಬಿಟ್ಟು ಇವತ್ತು ಐ ಓಪನಿಂಗ್ ಕ್ಯಾಂಡಲ್ ಎಷ್ಟಿದೆ ನಿಮ್ಗೆ? ಆಲ್ರೆಡಿ ಎಸ್ಟರ್ಡೇ ಲೋಕ್ಕಿಂತ ನಿಮ್ಗೆ ಐ ಅಲ್ಲಿ ಇದೆ ಕ್ಯಾಂಡಲ್. ಸೊ ನಾವು ನ ಡಬಲ್ ಮಾಡ್ಬೇಕು. ಯಾವ್ದನ್ನ? ಅಂದ್ರೆ ನಮ್ ಇಂಟ್ರೆನ್ಸಿಕ್ ವ್ಯಾಲ್ಯೂನ ಡಬಲ್ ಮಾಡ್ಬೇಕು. ಇಂಟೆನ್ಸಿಕ್ ವ್ಯಾಲ್ಯೂ ನೀನ್ ಡಬಲ್ ಮಾಡಕ್ ಆಗಲ್ಲಪ್ಪ. ಇಂಟೆನ್ಸಿಕ್ ವ್ಯಾಲ್ಯೂ ಎಷ್ಟಿರುತ್ತೆ ಅಷ್ಟೇ ಇರುತ್ತೆ. ಲಾಜಿಕ್ ಅದನ್ನೇ ನೀವು ತಿಳ್ಕೊಂತಲ್ಲ. ಇವತ್ತು ಐ ಕ್ಯಾಂಡಲ್ ಎಲ್ಲಿ ಹೋಗಿದೆ? ಎಸ್ಟರ್ಡೇ ಲೋಕ್ಕಿಂತ ನಿಮ್ಗೆ ಐ ಓಪನ್ ಆಗಿದೆ. ಆಗ್ಲಿ, ಡಬಲ್ ಮಾಡ್ಬೇಕಂತ ನಾನು ಅಂತ ಇರೋದು, ಇದು ಲಾಜಿಕ್. ಡಬಲ್ ಮಾಡ್ತೀಯಮ್ಮ? ಸರಿ, ಸಿಂಪಲ್ ಆಗಿ ಕೇಳ್ತೀನಿ ನಾನು ನಿನ್ಗೆ. ಇವಾಗ ಸಿಂಪಲ್ ಆಗಿ ಕೇಳ್ತೀನಿ ಇರೋ, ಸಿಂಪಲ್ ಆಗಿ ಕೇಳ್ತೀನಿ ನಾನು ನಿನ್ಗೆ ಇವಾಗ. 50 ಪಾಯಿಂಟ್ಸ್ ನ ನಾವು ಇನ್ಕ್ರೀಸ್ ಮಾಡ್ಬೇಕು. ಮಂಗಳವಾರ ನಿನಗೆ ಎಕ್ಸ್ಪೈರಿ, ಹೌದಾ? ಮಂಗಳವಾರ ವೀಕ್ಲಿ ಎಕ್ಸ್ಪೈರಿ ಇರುತ್ತೆ ನಿಫ್ಟಿ. ಬುಧವಾರ ನೀನ್ ತಗೋತೀಯಾ. ಅವಾಗ ಹೆಂಗೆ ಪ್ರೀವಿಯಸ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ತೀಯ ನೀನು? ಪ್ರೀವಿಯಸ್ ವ್ಯಾಲ್ಯೂ ಇರೋದೆಲ್ಲ ಹೋಗ್ಬಿಟ್ಟಿರುತ್ತೆ. ನಾನು ಇದು ಡಬಲ್ ಬಗ್ಗೆ ಕ್ಲಿಯರೆನ್ಸ್ ಕೊಟ್ಬಿಡ್ತೀನಿ. ಏನಕ್ಕೆ ಡಬಲ್ ಮಾಡ್ತೀನಿ ಅಂದ್ರೆ, ನನಗೆ ಆಲ್ರೆಡಿ ಇವತ್ತಿನ ವ್ಯಾಲ್ಯೂ 67 ಬರ್ತಾ ಇದೆ. ನಾನು ಮಾರ್ಕ್ ಮಾಡ್ಕೊಳಕ್ ಆಗಲ್ಲ. ಏನಕ್ಕೆ ಮಾರ್ಕ್ ಮಾಡ್ಕೊಡಲ್ಲ ಅಂದ್ರೆ, ನಾನು ಎಸ್ಟರ್ಡೇ ಲೋಕ್ಕಿಂತ ಇವತ್ತಿನ ಐ ಓಪನ್ ಕ್ಯಾನ್ಲ್ ಆಗಿದೆ. ಸೊ ನಾನು 1 to ಡಬಲ್ ನ ಮಾರ್ಕ್ ಮಾಡ್ಕೊಂತೀನಿ ನಾನು. 67 50 ಪಾಯಿಂಟ್ ಆಡ್ ಮಾಡ್ತೀಯ ನೀನು, ಅಲ್ವಾ? ಕರೆಕ್ಟಾ? 67 ಪ್ಲಸ್ 50 117 ಪ್ಲಸ್ 50 167 ಪ್ಲಸ್ 50 217. ಸೊ ನೀನು 217 ಬಂದಾಗ ಬೈ ಮಾಡಿದ್ಯಾ? ಹೌದು, ಆತರ. ಕರೆಕ್ಟಾ? 217 ಬಂದಾಗ ಇಲ್ಲಿ ಇಂಟೆನ್ಸಿಕ್ ವ್ಯಾಲ್ಯೂ ಇಲ್ಲಿ ಬೈ ಮಾಡೋದಾದ್ರೆ ನನಗೆ ಅಲ್ಲಿ ಹೈ ಮತ್ತೆ ಲೋ ಬ್ರೇಕಿಂಗ್ ಸ್ಪಾಟ್ ಚಾರ್ಟ್ ಅವಶ್ಯಕತೆನೇ ಇಲ್ವಲ್ಲ? ಅದ್ ನೋಡಿ ಸರ್, ನಂಗೆ ಬೇಕಿದೆ. ಎರಡು ನೋಡ್ಬೇಕಾಗುತ್ತೆ. ಎರಡು ಹೆಂಗ್ ನೋಡಿದೆ? ಅದ್ರ ಪ್ರಕಾರ ನೋಡೋದಾದ್ರೆ ನಿಂದು ವ್ಯಾಲ್ಯೂಸೇ ಚೇಂಜ್ ಆಗಿ ಹೋಗುತ್ತೆ. ನೀನ್ ಫಸ್ಟ್ ಕ್ಯಾಂಡಲ್ ಮೇಲೆ ಡಿಸೈಡ್ ಮಾಡಿದ್ಯಾ ಯಾವ ಪ್ರೀಮಿಯಂನ ಸೆಲೆಕ್ಟ್ ಮಾಡಬೇಕು ಅಂತ, ನಾನು, ಹೌದಾ? ಆಮೇಲೆ ಏನ್ ಮಾಡಿದ್ಯಾ? 50 ಪಾಯಿಂಟ್ಸ್ ಆಡ್ ಮಾಡಿದ್ಯಾ. ಅದು ಇವತ್ತಿನ ಫಸ್ಟ್ ಕ್ಯಾಂಡಲ್ ಡಿಸೈಡ್ ಮಾಡಿಲ್ಲ, ಅದು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಅದು
ಇವತ್ತಿನ ಕ್ಯಾಂಡಲ್ ಮೇಲೆ ನಾನು ಡಿಸೈಡ್ ಮಾಡಲ್ಲ. ರಿಟ್ರೇಸ್ಮೆಂಟ್ ಆದ್ಮೇಲೆ ಡಿಸೈಡ್ ಮಾಡಿರೋದು. ಇವಾಗ ಇಲ್ಲಿ 220 ತಗೊಂಡೆ, ಎಷ್ಟಕ್ಕೆ ಎಕ್ಸಿಟ್ ಮಾಡಿದೆ? 30 ಪಾಯಿಂಟ್ಸ್ ಅಷ್ಟೇ ಸರ್. 250 ಎಕ್ಸಿಟ್ ಆಗೋಯ್ತು. ಅಷ್ಟೇ. ಮತ್ತೆ ಯಾಕೆ ಇಷ್ಟು ದಿನ ಅದೇ ಲೆವೆಲ್ ಎಕ್ಸಿಟ್ ಆಗ್ತಿರ್ಲಿಲ್ಲ? 5.6 ಪಾಯಿಂಟ್ಸ್ ಎಕ್ಸಿಟ್ ಆಗ್ತಾ ಇದೆ. ಅಂದ್ರೆ ನಾನು ರೀಸೆಂಟ್ ಆಗಿ ನೆಫ್ಟಿಗೆ ಬಂದಿದ್ದು ಸರ್. ಮುಂಚೆ ITC ಅಲ್ಲಿ ಸೊ ಇವತ್ತು 50 ಪಾಯಿಂಟ್ಸ್ 30 ಪಾಯಿಂಟ್ಸ್ ಕ್ಯಾಪ್ಚರ್ ಆಗಿದೆ ನಿಂದು. ಹಾ ಹೌದಾ? ಹೌದೌದು. ಸೊ ನಾನೇನಂದ್ರೆ ಇಷ್ಟು ದಿವಸ ನಾನು ITS ಅಲ್ಲಿ ಅಂದ್ರೆ ITC ನಾನು ಮಾಡ್ತಾ ಇದ್ದೆ. ಬರೇ ₹1 ಬಂದ್ರೆ ನಾನು ಎಕ್ಸಿಟ್ ಆದ. ₹1600 ಬಂತಾ ಇದ್ರೆ ಎಕ್ಸಿಟ್ ಆಗ್ಬಿಡ್ತಾ ಇದೆ. ನಾನು ಸಾಕು ನನಗೆ. ITC ಅಲ್ಲಿ ನಿಮ್ಗೆ ಇಷ್ಟೊಂದು ಮೇಜರ್ ಆಗಿ ಗ್ಯಾಪ್ ಫಾಲ್ ಬರಲ್ಲ, ಈ ತರ ಹೈಯೂ ಇರಲ್ಲ, ಬಿದ್ರೆ ಬೇಸಾಗೂ ಬೀಳಲ್ಲ. ನಿಫ್ಟಿಯಲ್ಲೇ ನೀವು ಯಾವಾಗ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ನಾನು ಒಂದ್ ದಿವಸ ನಿಮ್ಗೆ ಹಾಕಿದ್ದೆ ಟುಮಾರೋ ಐ ಟ್ರೇಡ್ ವಿತ್ ನಿಫ್ಟಿ ಅಂತ. ಸೊ ನೋಡೋಣ ಇದು ಹೆಂಗ್ ಆಟ, ಯಾಕಂದ್ರೆ ನಾನು ಮನಿ ಲಾಸ್ ಮಾಡ್ಕೊಳಕ್ ಬಂದಿಲ್ಲ ಇಲ್ಲಿ. ಮನಿ ಲಾಸ್, ಮನಿ ಪ್ರಾಫಿಟ್ ಇಸ್ ಸೆಕೆಂಡರಿ ಮೋಹನ್. ಇಫ್ ಯು ಆರ್ ನಾಟ್ ಲರ್ನಿಂಗ್, ಇಟ್ ಇಸ್ ನಾಟ್ ಅಬೌಟ್ ಅರ್ನಿಂಗ್. ಅರ್ಥ ಮಾಡ್ಕೊ ಯಾವಾಗ್ಲೂ. ನೀನ್ ಅರ್ನ್ ಮಾಡಕ್ಕೆ ಇಲ್ಲಿ ಬರ್ತಿದ್ಯಾ ಅಂದ್ರೆ ನೀವು ಡೈಲಿ ಅಬ್ಸರ್ವ್ ಮಾಡಿ, ಎಸ್ಟರ್ಡೇ ಲೋಕ್ಕಿಂತ ಇವತ್ತು ಇನ್ಸೆಂಟಿವ್ ನಾನು ಎಲ್ಲ ಅಬ್ಸರ್ವ್ ಮಾಡಿ ಬಂದ್ಬಿಟ್ಟಿದ್ದೀನಿ ಮೋಹನ್. ಎಲ್ಲ ಅಬ್ಸರ್ವ್ ಮಾಡಿ ಬಂದ್ಬಿಟ್ಟೆ. CPR ಕಾನ್ಸೆಪ್ಟ್ ಮೇಲೆ ಸ್ಟೇಬಲ್ ಆಗಿ ಕುತ್ಕೊಂಡ್ಬಿಟ್ಟಿರೋದು ನಾನು. CPR ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಇಷ್ಟೇ, ಬೇರೆ ಏನೂ ಇಲ್ಲ. ಇಲ್ಲೂ ನಾನು ಮಾರ್ಕ್ ಮಾಡ್ತಿರೋದೇನೆ, CPR ಲೆವೆಲ್ಸ್ ಮಾರ್ಕ್ ಮಾಡ್ಕೋತಿದ್ದೀನಿ, ಸಪೋರ್ಟ್ ರೆಸಿಸ್ಟೆನ್ಸ್ ಮಾರ್ಕ್ ಮಾಡ್ಕೋತಿದ್ದೀನಿ. ಆಮೇಲೆ ನೋಡ್ತಾ ಇದೀನಲ್ಲ, ಒಂದ್ ಸ್ವಲ್ಪ ನೀವ್ ಬೇಜಾರ್ ಮಾಡ್ಕೊಂಡ್ರೆ ಪರವಾಗಿಲ್ಲ, ಇನ್ ಡೀಟೇಲ್ ಆಗಿ ಹೋಗ್ತಾ ಇದೆ. ನನ್ಗೆ ನೀಟಾಗಿ ಅರ್ಥ ಆಗ್ತಾ ಇಲ್ಲ ಅದು. ಇನ್ ಡೀಟೇಲ್ ಅಂದ್ರೆ ಇವಾಗ ನಾನು ನಿಮ್ಗೆ ಓಪನ್ ಆಗಿ ಅಂದ್ಬಿಟ್ಟೆ ಇಂಟ್ರೆನ್ಸಿಕ್ ವ್ಯಾಲ್ಯೂಗೆ ಹಿಂಗೆ ಬಂತು ಸರ್ ಅಂತ ಅಂದೆ ನಾನು. ನೀವು 44 ಅದು ನಾನು ಟ್ರೈ ಮಾಡಿದೆ. 2 ದಿವಸ 3 ಡೇಸ್ ಟ್ರೈ ಮಾಡಿದೆ, ಬಟ್ ಅದು ಮ್ಯಾಚ್ ಆಗ್ತಿಲ್ಲ. ಅದು ಯಾವುದು 44 ಮೊನ್ನೆ ಲೆವೆಲ್ಸ್ ಒಂದು ಕಳಿಸಿದ್ರಿ ನನಗೆ. ಲೆವೆಲ್ಸ್ ನಾನು ನಿಮ್ಗೆ ಗ್ರೂಪ್ ಅಲ್ಲೂ ಹಾಕಿದೆ ಸರ್ ನಾನು. ನೀವು ಅದಕ್ಕೆ ಅಂದ್ರಿ ಇಟ್ ವಿಲ್ ಬಿ ಇಂಡಿಕೇಟರ್ ಸೀಕ್ರೆಟ್ ಅಂತ ಅಂದ್ರಿ ನೀವು. ಹೌದು, ನಾನು ಅದನ್ನ ಟ್ರೈ ಮಾಡಿದೆ. ತಗೊಂಡು ಮೈನಸ್ ಮಾಡ್ಕೊಂಡು ಎಲ್ಲಾ ತರ ಟ್ರೈ ಮಾಡಿದ್ರೆ ಸಿಗ್ಲಿಲ್ಲ ನನಗೆ ಆ ವ್ಯಾಲ್ಯೂ. ಅದು ಹೆಂಗೆ ಅಂತ ಅದನ್ನೇ ನಾನು ಹೇಳಿದ್ದನು. ಇಂಡಿಕೇಟರ್ ನಾನು ಅದನ್ನೇ ಹೇಳಿದ್ದು. ಎಲ್ಲಾ ಯೂಟ್ಯೂಬ್ ಚಾನಲ್ ಮಾಡೋರು ಕೂಡ ನನ್ನನ್ನು ಸೇರ್ಕೊಂಡು ದೇರ್ ಟು ಅರ್ನ್ ಅಲ್ವಾ, ಸಿಂಪಲ್. ನಿನಗೂ ಅದನ್ನೇ ಹೇಳ್ತಿರೋದು. ನೀನ್ ಮಾಡ್ತಿರೋದು ರಾಂಗು ಅಲ್ಲಲ್ಲ, ಒಂದ್ ನಿಮಿಷ, ನೀನ್ ಮಾಡ್ತಿರೋದು ರಾಂಗು ಅಥವಾ ಇದು ಅಂತ ಹೇಳ್ತಿಲ್ಲ. ಸಿಗ್ಲಿಲ್ಲ ನನಗೆ ಆ ವ್ಯಾಲ್ಯೂ. ಹೆಂಗ್ ಮಾರ್ಕ್ ಮಾಡ್ಕೊಂತವ್ರು ಇವರು? ಅದಕ್ಕೆ ಕೆಲವು ಇಂಡಿಕೇಟರ್ ಮಾಡಿರೋದು. ವಿ ಆರ್ ಹಿಯರ್ ಟು ಸೆಲ್ ದ ಇಂಡಿಕೇಟರ್. ನಾನು ನಿನಗೂ ಅದನ್ನೇ ಹೇಳೋದು. ನೀನು ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡ್ತಿದ್ಯಾ, ದಟ್ ಶುಡ್ ಬಿ ವೆರಿ ಪರ್ಫೆಕ್ಟ್ ಅಂಡ್ ಪ್ರಿಸೈಸ್. ಓಕೆನಾ? ಬಿಕಾಸ್ ನೀನ್ ಇನ್ನೊಬ್ರಿಗೆ ಹೇಳ್ಕೊಟ್ರು ಸರಿನೇನೆ, ನಿನಗೆ ನಿನ್ ಟೀಚರ್ ರಾಂಗ್ ಹೇಳ್ಕೊಟ್ರೆ ಏನಾಗುತ್ತೆ ಹೇಳು? ನಿಮ್ ಸ್ಕೂಲಲ್ಲಿ ಒಂದು 60 ಜನ ಇರ್ತೀರಾ ಅನ್ಕೋ, ನಿಮ್ ಟೀಚರ್ ಒಬ್ಬರೇ ಹೇಳ್ತಾರೆ, ಅವ್ರು ಏನೋ ತಿಳ್ಕೊಂಡೆ ಒಂದು ರಾಂಗ್ ಹೇಳಿದ್ರೆ ಏನಾಗುತ್ತೆ ಹೇಳು? ಇಟ್ ವಿಲ್ ಗೋ ಫಾರ್ 60 ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಅಲ್ಲಿ ನಾವು ಬರೀ ನಮ್ ಲೈಫ್ ಕಳ್ಕೊಂತ ಹೋಗ್ತೀವಿ, ಇಲ್ಲಿ ದುಡ್ಡು ಕಳ್ಕೊಂತ ಹೋಗ್ತೀವಿ. ಸೊ ಅದಕ್ಕೇನೆ ನಿನಗೂ ಹೇಳೋದಷ್ಟೇ, ಕಾನ್ಸೆಪ್ಟ್ ಅರ್ಥ ಮಾಡ್ಕೋತಿದ್ಯಾ ಅಂದ್ರೆ ಆ ಕಾನ್ಸೆಪ್ಟ್ ಮೇಲೆ ತುಂಬಾ ವರ್ಕ್ ಮಾಡಿ ದೆನ್ ಯು ಕನ್ಫರ್ಮ್, ಓಕೆ ಇದು ಹಿಂಗೆ ವರ್ಕ್ ಆಗುತ್ತೆ, ಹೀಗೆ ಹೋಗುತ್ತೆ. ಅದು ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ, ವಿ ಆರ್ ನಾಟ್ ರೆಡಿ. ನಾನು ಅದಕ್ಕೆ ಶೇರ್ ಮಾಡಿದ್ದು ಪ್ರಾಫಿಟ್ ಅಂಡ್ ಲಾಸಸ್. ಸೊ ವಿ ಆರ್ ನಾಟ್ ಲುಕ್ ಎಟ್ ದ ಫಿಗರ್ ಆಲ್ವೇಸ್. ಅದು 50,000 ಲಾಸ್ ಆಗ್ಲಿ ಹೇಳಂಗಿರ್ಬೇಕು, ಯಾಕೆ ಲಾಸ್ ಆಗಿದೆ, ಎಂತಕ್ಕೆ ಲಾಸ್ ಆಗಿದೆ, ಏನ್ ಬಂತು, ಏನಾಯ್ತು. ನೋಡಿ ಸರ್, ಆಲ್ಮೋಸ್ಟ್ ಇವತ್ತು ಕ್ಯಾಂಡಲ್ ಅದು ಎಸ್ಟರ್ಡೇ ಆಗಿ ಟಚ್ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಆಗುತ್ತೆ, ಹಾಗೆ ಆಗುತ್ತೆ. ಎಲ್ಲಿಂದ ವಾಪಸ್ ಬರುತ್ತೆ ಅಂತ ಹಿಂಗೆ ಹೇಳ್ತೀಯ ನೀನು? ಆಲ್ಮೋಸ್ಟ್ ನನ್ ಗೊತ್ತಿರೋ ಪ್ರಕಾರ ಟಚ್ ಆಗುತ್ತೆ. ಇಲ್ಲಿಗೆ ನೀನ್ ಹೇಳಿದ ಪ್ರಕಾರ ಈಗ ನೀನ್ ಕನ್ಫರ್ಮ್ ಆಗಿ ಹೇಳ್ತೀಯಾ? ಹೇಳಕ್ ಆಗತ್ತೆ ಯಾರ ಕೆಲಾದ್ರೂ? ಈಗ ನೀನ್ ಹೇಳೋದು ಈ ಕ್ಯಾಂಡಲ್ ಇಲ್ಲಿ ಬಂತು ಅಲ್ವಾ, ಇಲ್ಲಿಂದ ಟಚ್ ಮಾಡಿ ವಾಪಸ್ ಬರುತ್ತಾ, ಇಲ್ಲಿಂದ ಬ್ರೇಕ್ ಮಾಡಿ ಆ ಕಡೆ ಹೋಗುತ್ತಾ? ಅಂದ್ರೆ ನೋಡ್ಬೇಕು ಸರ್. ಅಂದ್ರೆ ಅಲ್ಲಿ ಟಚ್ ಮಾಡಿ ಕ್ಯಾಂಡಲ್ ರಿಟ್ರೇಸ್ಮೆಂಟ್ ತಗೊಳೋದ್ ಮೇಲೆ ಡಿಪೆಂಡ್ ಆಗ್ತೀನಿ, ಅದ್ರ ಮೇಲೆ ಹೇಳ್ಬೋದು ನಾನು. ಏನಿಲ್ಲಮ್ಮ, ಇಷ್ಟೇ ಇರೋದು ಮಾರ್ಕೆಟ್. ನೋಡಿ, ಇಷ್ಟೇ ಇರೋದು ಮಾರ್ಕೆಟ್, ತೋರಿಸ್ತೀವಿ. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ಜಾಸ್ತಿ ತಲೆ ಕೆಡಿಸ್ಕೊ ಅವಶ್ಯಕತೆಗಳಿಲ್ಲ. ಕಾಣಿಸಿದ್ಯಾ ಇಲ್ಲಿ ಸರ್? ನೀವು ಫುಲ್ ಝೂಮ್ ಮಾಡ್ಕೊಂಡ್ಬಿಡ್ತೀರಾ? ಓಕೆ. ಇಲ್ಲಿ ಅಂದ್ರೆ ನೀವು CPR ಮೇಲೆ ಆಗ್ತಾ ಇದೀರಾ? ಹೇಳ್ತೀನಿರಪ್ಪ. ಲೋಡ್ ಆಯ್ತಾ? ಓಕೆ, ಲೋಡ್ ಆಯ್ತು. ಇಲ್ಲಿ ರಿಟ್ರೇಸ್ಮೆಂಟ್ ತಗೊಳುತ್ತೆ, ಕೇಳ್ದಲ್ವಾ? 23,459 ಒಂದಿದೆ, ಕಾಣಿಸಿದ್ಯಾ ಇಲ್ಲಿ? 23,459 ಕಾಣಿಸ್ತಾ ಇದೆ ನನಗೆ. 23,459 आपका एक
23 459. 459 ರಿಟ್ರೇಸ್ಮೆಂಟ್ ಆಗ್ಬೇಕು. ಓಕೆನಾ, ಅಷ್ಟೇ. ಓಕೆ. ಯಾಕೆ ಅಂದ್ರೆ ಅದು ಎಸ್ಟರ್ಡೇ ಹೈ ಅಲ್ಲಿ ಅದನ್ನ ಬ್ರೇಕ್ ಆಯ್ತು ಅಂದ್ರೆ ದೆನ್ 526 ವರ್ಗೂ ಯಾವುದೇ ಬ್ರೇಕ್ ಇಲ್ಲ. ಎಲ್ಲಿವರೆಗೂ 526. ಹೌದು, ಕರೆಕ್ಟ್. ಓಕೆನಾ. ಸೊ ನಿನಗೆ ಇಲ್ಲಿ ಫಸ್ಟ್ ಬ್ರೇಕ್ ಆದಾಗ ಇಲ್ಲಿಂದ ಇಲ್ಲಿವರೆಗೂ ಅಂದ್ರೆ 454 ಇಂದ 526 ವರ್ಗು ಆಲ್ಮೋಸ್ಟ್ ನಮಗೆ 120 ಪಾಯಿಂಟ್ಸ್ ಅಲ್ಲಿ ನಿನಗೆ ಸರಿ 60 ಇಂದ 80 ಪಾಯಿಂಟ್ಸ್ ಒಳಗಡೆ ಸೈಡ್ ವೇಸ್ ಆಗೋ ಚಾನ್ಸ್ ಇರುತ್ತೆ. ಇದನ್ನ ಬ್ರೇಕ್ ಆದ್ರೆ ನೆಕ್ಸ್ಟ್ 520 ಇಂದ 556 ಅಂದ್ರೆ 30 ಪಾಯಿಂಟ್ಸ್ ನೋ ಟ್ರೇಡ್ ಝೋನ್. ಇದನ್ನ ಕ್ರಾಸ್ ಮಾಡ್ತು ಯಾವುದು 556 ನ ಕ್ರಾಸ್ ಮಾಡ್ತು ಅಂದ್ರೆ ದೆನ್ ಸ್ಟ್ರೈಟ್ ಅವೇ 627 is ಸ್ಟ್ರೈಟ್ ಅವೇ ಹೋಗುತ್ತೆ. ಓಕೆ, ಅಂದ್ರೆ 10 ಓಕೆನಾ, ಪಾಯಿಂಟ್ಸ್ 10 ಪಾಯಿಂಟ್ಸ್ ಅಲ್ಲ 100 ಪಾಯಿಂಟ್ಸ್, ಆಲ್ಮೋಸ್ಟ್ 80 ಪಾಯಿಂಟ್ಸ್ ಇಲ್ಲಿ 556 ಇಂದ 627. 17 ಬರ್ತಾ ಇದೆ ನಿಮ್ದು, 27 ಬರ್ತಾ ಇದೆ. 627 ಓಕೆ. ವೀಕ್ಲಿ ಟಾಪ್ ಬಾಟಮ್, ವೀಕ್ಲಿ ಟಾಪ್. ಓಕೆ, ಕರೆಕ್ಟ್. ಓಕೆನಾ, ಇಷ್ಟೇ ಇರೋದು. ಸೊ ನೀನ್ ಬರೀ 4 ಕ್ಯಾಂಡಲ್ ಹಾಕೊಂಡ್ರೆ ಬರಲ್ಲ ನಿನಗಲ್ಲಿ. ಎಲ್ಲಿ ರಿಟ್ರೇಸ್ಮೆಂಟ್ ಆಗುತ್ತೆ, ಯಾಕೆ, ಯಾವಾಗ ಶೂಟ್ ಅಪ್ ಅಂತ ಹೇಳ್ತೀವಿ, ಯಾವಾಗ ಯಾಕೆ ನೋ ಟ್ರೇಡ್ ಝೋನ್ ಅಂತ ಹೇಳ್ತೀವಿ, ಯಾಕೆ ಸೈಡ್ ವೇಸ್ ಆಗುತ್ತೆ ಅಂದ್ರೆ ನೋಡಿ ಇಲ್ಲಿ ಎಷ್ಟು ಹೇಳ್ದೆ ನಾನು, 459 ಇಂದ 526 ಇಲ್ಲಿ ಬ್ರೇಕ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಇಲ್ಲಿ ವ್ಯಾಲ್ಯೂಸ್ ಏನಾಗ್ಬೇಕು, ನನ್ಗೆ ಅಷ್ಟೇ ವ್ಯಾಲ್ಯೂಸ್ ಇರ್ಬೇಕಲ್ವಾ ಇದ್ರೊಳಗಡೆ ಇದ್ರೆ. 220 ರೂಪಾಯಿ ಇದ್ರೆ 220 ರೂಪಾಯಿ ಇರ್ಬೇಕು, 250 ಇದ್ರೆ 250 ಇರ್ಬೇಕು, ಹೌದಾ ಇಲ್ವೋ? ಬಟ್ ಹಂಗಾಗಲ್ಲ. ಟೈಮ್ ಡಿಕೆ ಅಂತ ಕರಿತೀವಿ ನಾವು. ಇಂಟೆನ್ಸಿಕ್ ವ್ಯಾಲ್ಯೂ ಟೈಮ್ ವ್ಯಾಲ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟೈಮ್ ಡಿಕೆ ಅಂತ ಹೇಳ್ತೀವಿ. ಏನ್ ಟೈಮ್ ಡಿಕೆ ಅಂದ್ರೆ ನನ್ನ ಎಕ್ಸ್ಪೈರಿ ಯಾವತ್ತಿರೋದು, ನೆಕ್ಸ್ಟ್ ಮಂಗಳವಾರ ಎಕ್ಸ್ಪೈರಿ, ಇವತ್ತು ಯಾವ ವಾರ ನನಗೆ, ಗುರುವಾರ, ಹೌದಾ? ಸೊ ಗುರುವಾರ ಇದ್ದಾಗ ಏನಾಗುತ್ತೆ, ನನ್ನ ಟೈಮ್ ಹೋಗ್ತಾ ಹೋಗ್ತಾ ಇದ್ರೊಳಗಡೆನೆ ಇತ್ತು ಮಾರ್ಕೆಟ್ ಅಂದ್ರೆ 220 ರೂಪಾಯಿನೇ ಉಳಿಯಲ್ಲ, ನಾನು ಕರೆಕ್ಸ್ಬಿಡ್ತೀನಿ ಅಲ್ಲಿ. ಎಷ್ಟು ಕರೆಕ್ಸ್ತೀನಿ, ಟೈಮ್ ವ್ಯಾಲ್ಯೂ ಕರೆಕ್ಸ್ಬಿಡ್ತೀನಿ ನಾನು. ಅರ್ಥ ಆಯ್ತಾ? ಅದಕ್ಕೆ ಇದನ್ನ ನೋ ಟ್ರೇಡ್ ಝೋನ್. ಓಕೆ, ಇಲ್ಲಿ ತಗೊಂಡ್ಬಿಡ್ತೀನಿ ನಾನು, ಇದ್ರೊಳಗಡೆನೆ ಇರುತ್ತೆ ಲೆವೆಲ್ಸ್, ಆ ದುಡ್ಡು ಅಷ್ಟೇ ಇರುತ್ತೆ ಅಂದ್ರೆ ಇಲ್ಲ, ಕಮ್ಮಿ ಆಗುತ್ತೆ. ಇದನ್ನೇ ನಾನು ಅಷ್ಟನ್ನ ಫಸ್ಟ್ ವಿಡಿಯೋದಲ್ಲಿ ಹೇಳಿದ್ದು. ನಾನ್ ಸಿಂಪಲ್ ಆಗಿ ಏನ್ ಹೇಳೋದು ನಿಮ್ಗೆ, ಯಾವಾಗ್ಲೂ ಇಷ್ಟೆಲ್ಲ ಕಾನ್ಸೆಪ್ಟು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ನೋಡ್ಕೊಂಡು ರಿಟ್ರೇಸ್ಮೆಂಟ್ ಆಗುತ್ತಾ ನೋಡ್ಕೊಳೋ ಬದಲು ಸಿಂಪಲ್ ನಾನು ಇನ್ನೊಬ್ಬರಿಂದನೇ ಕಲ್ತಿರೋದು. ಏನು ಸಿಂಪಲ್ ಆಗಿ ಹೇಳ್ತಿರೋದು, ನೀವು ಯಾವ್ದಾದ್ರೂ ಒಂದು ಫಸ್ಟ್ ಕ್ಯಾಂಡಲ್ ಮೇಲೆ ಒಂದು ATM ಕಾಲ್ ತಗೋತಿದ್ದೀರಾ, ಹೌದಾ? ATM ಕಾಲ್ ತಗೊಂಡ್ರೆ, ATM ಕಾಲ್ ತಗೊಂಡ್ಮೇಲೆ ಸಿಂಪಲ್ ಏನಪ್ಪ ಇಲ್ಲ ಆಗೋದು ನಮ್ಗೆ, ಯಾರಾದ್ರೂ ಒಬ್ರು ಮೇಲೆ ಹೋಗ್ಲೇಬೇಕು, ಹೌದಾ? ಎನಿಬಡಿ ಒನ್ ಹೋಗ್ಲೇಬೇಕು, ಹೌದಾ? ನನಗ್ ಗೊತ್ತಿಲ್ಲ ಯಾರು ಹೋಗ್ತಾರೆ, ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ, ದಡ್ಡ, ನನಗೆ ಗೊತ್ತಿಲ್ಲ ಇವಾಗ. ನಾನು ಲಾಸ್ ಮಾಡ್ಕೊಳಕ್ ಎಷ್ಟು ರೆಡಿ ಇದೀನಿ, 1,000 ರೂಪಾಯಿ ಲಾಸ್ ಮಾಡ್ಕೊಳಕ್ ರೆಡಿ ಇದೀನಿ ಅಂತ ಅನ್ಕೊಳ್ಳೋಣ. 15 ಪಾಯಿಂಟ್ಸ್ ಅಂತ ನೀನು ಹೇಳ್ದೆ, ಅಷ್ಟೇ ಸರ್. ಸರಿ 15 ಅಲ್ಲ, ಒಂದ್ ನಿಮಿಷ, 15 ಪಾಯಿಂಟ್ಸ್ ಅಂತ ಹೇಳಿದೆ. 15 ಪಾಯಿಂಟ್ಸ್ ಅಂದ್ರೆ ಎಷ್ಟು ಲಾಸ್? 975 ರೂಪೀಸ್ ಇನ್ಕ್ಲೂಡಿಂಗ್ ಆಲ್ ಟ್ಯಾಕ್ಸಸ್, 1000 ರೂಪೀಸ್ ಇಸ್ ಲಾಸ್. ನಾನೇನ್ ಮಾಡ್ಬೋದು ಇವಾಗ, ಸಿಂಪಲ್ ಆಗಿ ನನಗೆ ಇಬ್ರಲ್ಲಿ ಯಾರು ಹೋಗ್ತಾರೆ ಮೇಲ್ಗಡೆ ಗೊತ್ತಿಲ್ಲ, ವೇಟ್ ಮಾಡಿ ತಗೋಬಹುದು. ನನ್ಗೆ ಈ ತರ ಇಂಡಿಕೇಟರ್ ಯಾವ್ದು ಇಲ್ಲ ನನ್ನ ಹತ್ರ ಅಂತ ಅನ್ಕೊಳ್ಳೋಣ. ಅರ್ಥ ಆಯ್ತಾ? ನನ್ನ ಹತ್ರ ಇಂಡಿಕೇಟರ್ ಇಲ್ಲ, ನೀನ್ ಹೇಳ್ತಿದ್ಯಾ ನನಗೆ ಇಂಡಿಕೇಟರ್ ನಿಮ್ ವ್ಯಾಲ್ಯೂಸ್ ಗೊತ್ತಾಗ್ತಿಲ್ಲ, ಹೆಂಗ್ ಡಿರೈವ್ ಮಾಡೋಂತ ಅರ್ಥ ಆಗ್ತಿಲ್ಲ ಅಂತ ಅನ್ಕೊಳ್ಳೋಣ. ಬಟ್ ಕಾನ್ಸೆಪ್ಟ್ ಅಂತೂ ಹೇಳಿದೀನಿ ನಾನು, ಇಬ್ರಲ್ಲಿ ಯಾರೊಬ್ರು ಮೇಲೆ ಹೋಗ್ತಾರೆ ಅನ್ಬಿಟ್ಟು ಅಂತ, ಹೌದಲ್ವಾ? ಸೊ ಇವಾಗ ನನಗೆ ಎಷ್ಟಿದೆ ಲೈನ್ ಇಲ್ಲ, ನನಗೆ ಇವೆರಡನ್ನು ಆಡ್ ಮಾಡಿ ಡಿವೈಡ್ ಮಾಡಿದ್ರೆ ಒಂದು ಲೈನ್ ಬರುತ್ತೆ ನನಗೆ, ಹೌದಾ? 185. ಸಿಂಪಲ್ ಆಗಿ ಏನ್ ಮಾಡ್ಬೋದು ನಾನು, ಇಬ್ರು 185 ತಗೊಂಡ್ ಬಿಟ್ಬಿಡ್ತೀನಿ ನಾನು. ಗೊತ್ತಿಲ್ಲ ನನ್ನ ಹತ್ರ ಇಂಡಿಕೇಟರ್ ಇಲ್ಲ ನನ್ನ ಹತ್ರ, ಹೌದಾ? ಇಬ್ರು 185 ತಗೊಂಡ್ ಬಿಟ್ಬಿಡ್ತೀನಿ ನಾನು. ಮೈನಸ್ ಎಷ್ಟು ಇಟ್ಟಿದ್ದೀನಿ, ಇಬ್ರಲ್ಲೂ ನಾನ್ ಮಾರ್ಕ್ ಮಾಡಲ್ಲ, ನಾನು ಇನ್ನೊಬ್ರಿಗೆ ಹೇಳ್ತಾ ಇರೋದು, ನಿನಗೆ ಹೇಳ್ತಾ ಇರೋದು. ನೀನ್ ಕ್ಯಾಂಡಲ್ ಅದು ಇದು ನೋಡ್ಕೊಳೋ ಬದಲು ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಓಕೆ, ನನ್ನ ಹತ್ರ ಏನು ಇಲ್ಲ, ನನ್ನ ಹತ್ರ ಟೂಲೇ ಇಲ್ಲ ಅಂದಾಗ 185 ಇಬ್ರು ತಗೊಂಡ್ಬಿಡ್ತೀನಿ. ಯಾರೋ ಒಬ್ರು ಕೆಳಗಡೆ ಬರ್ಲೇಬೇಕು, ಹೌದಾ? 15 ಪಾಯಿಂಟ್ಸ್ ಇಟ್ಟಿದ್ದೀನಿ ನಾನು. ಯಾರೋ ಒಬ್ಬ ಕೆಳಗಡೆ ಬಂದ 15 ಪಾಯಿಂಟ್ಸ್ ಅಲ್ಲಿ ಎಕ್ಸಿಟ್ ಆಗೋಗ್ಬಿಟ್ಟ, ಇನ್ನೊಬ್ಬ ಮೇಲ್ಗಡೆ ಹೋಗಿರ್ದಂತಾನೆ. ಇಲ್ಲಿ ಎಷ್ಟು ಲಾಸ್? 15 ಪಾಯಿಂಟ್ಸ್. ಟಾರ್ಗೆಟ್ ಎಷ್ಟು? 30 ಪಾಯಿಂಟ್ಸ್ ಅಂತ ಅನ್ಕೊಂಡೆ, ಅದ್ರ ಮೇಲೆ ಬೇಕಾದ್ರೂ ಹೋಗ್ಬೋದು. ನಾನು ಸಿಂಪಲ್ ಆಗಿ ಏನ್ ಹೇಳ್ಕೊಟ್ಟಿದ್ದೀನಿ, 30 ಪಾಯಿಂಟ್ಸ್ ಇಟ್ಟಿದ್ದೆ ನಾನು. 185 ಇಂದ 30 ಪಾಯಿಂಟ್ಸ್ ಅಂದ್ರೆ ಎಷ್ಟು? 215ಕ್ಕೆ ನಾನು ಟಾರ್ಗೆಟ್ ಇಟ್ಬಿಟ್ಟಿದ್ದೀನಿ ನೀನ್ ಹೇಳೋ ಪ್ರಕಾರ. ನಾನು ಬುದ್ಧಿವಂತ ಏನ್ ಮಾಡ್ತೀನಿ ಇವಾಗ, ನಾನು 210ಕ್ಕೆ ಬಂದಾಗ ಏನ್ ಮಾಡ್ಬೇಕು, ಇದನ್ನ ಟಾರ್ಗೆಟ್ ಸ್ಟಾಪ್ ಲಾಸ್ ಕನ್ವರ್ಟ್ ಮಾಡ್ತೀರಾ? ಸ್ಟಾಪ್ ಲಾಸ್ ಕನ್ವರ್ಟ್ ಮಾಡಕ್ ಮುಂಚೆ 210ಕ್ಕೆ ಬಂದಿದ್ದ ನೀವು ಟಾರ್ಗೆಟ್ ನ 215 ಇರೋದನ್ನ 230ಕ್ಕೆ ಇಡೋ. ಸ್ಟಾಪ್ ಲಾಸ್ ಎಷ್ಟಕ್ಕೆ ಇಟ್ಟಿದ್ದೆ ಇವಾಗ ನೀನು? ಇವ್ನಿಗೆ 185 ಅಂದ್ರೆ 160 ಇಟ್ಟೆ, ಸಾರಿ 170 ಇಟ್ಟಿದ್ದೆ, ಹೌದಾ? 170 ಇಂದ 210 ಅಲ್ಲಿ ಇದ್ದಾನೆ, 200 ರೂಪೀಸ್ ಸ್ಟಾಪ್ ಲಾಸ್ ಇಡೋ.
ಓಕೆ ಅರ್ಥ ಆಯ್ತಾ ನಿನಗೆ ಹೇಳಿದ್ ನಾನು? ಎಷ್ಟು ಗೇನ್ ಆಯ್ತು ನಿನ್ಗೆ ಆಲ್ರೆಡಿ ಇಲ್ಲಿ? 25 ಪಾಯಿಂಟ್ಸ್ ಗೇನ್ ಆಯ್ತು ನಿನಗೆ ಹೌದು 210 ಇಟ್ಟಾಗ. ಲಾಸ್ ಆಗಿರೋದು ಎಷ್ಟು? 15 ಪಾಯಿಂಟ್ಸ್. ಲಾಭ ಎಷ್ಟಿದೆ? ಆಲ್ರೆಡಿ 10 ಪಾಯಿಂಟ್ಸ್ ಅಲ್ಲಿ ಇದೆ. ಇವನು ಇದನ್ನು ಕ್ರಾಸ್ ಮಾಡಿ ಹತ್ತತ್ರ 220 225 ಬಂದ್ಬಿಟ್ಟ. 230 240 ಗಿಡು. ಸ್ಟಾಪ್ ಲಾಸ್ ಚೇಂಜ್ ಮಾಡಿ 220ಗೆ, ಹೌದು 230 ಮಾಡು. ಆಯ್ತಾ? ನೀನೇನ್ ಮಾಡಿದೆ? ಫಿಕ್ಸ್ಡ್ ಟಾರ್ಗೆಟ್ ಇಟ್ಬಿಟ್ಟೆ. 30 ಪಾಯಿಂಟ್ ಸಾಕು ನನಗೆ ಏನ್ಬಿಟ್ಟು ಅಂತ. ಅಂದ್ರೆ ಇನ್ನ ಲರ್ನ್ ಮಾಡ್ತಾ ಇದೀನಲ್ಲ ಸರ್. ಲರ್ನ್ ಮಾಡಿ. ಇದ್ರಲ್ಲಿ ಏನಿದೆ ಲರ್ನ್ ಮಾಡೋದು ನಿನ್ಗೆ? ಸ್ಟಾಪ್ ಲಾಸ್ ಇಡ್ತಾ ಇದೆಯಾ, ಟಾರ್ಗೆಟ್ ಇಡ್ತಾ ಇದೆಯಾ? ಹೌದ್ ತಾನೆ? ನೀನು ಇವೆರಡೇ ತಾನೆ ಇಡ್ತಾ ಇರೋದು ನೀನು. ಹೌದೌದು ಇದ್ರಲ್ಲಿ ಲರ್ನ್ ಮಾಡಕ್ಕೆ ಏನಿದೆ? ನಾನು ನಿನ್ಗೆ ಹೇಳ್ತಾ ಇದ್ದೀನಿ, ಸ್ಟಾಪ್ ಲಾಸ್ ಚೇಂಜ್ ಮಾಡು, ಟಾರ್ಗೆಟ್ ಚೇಂಜ್ ಮಾಡು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿನ್ನೆ ಓಕೆ ಕ್ಯಾಂಡಲ್ ನೋಡ್ಬೇಕು, ರಿಟ್ರೇಸ್ಮೆಂಟ್ ಆಗ್ತಿದ್ಯಾ ನೋಡ್ಬೇಕು. ಯಾಕೆ? ಇಬ್ರಲ್ಲಿ ಯಾರೋ ಒಬ್ರು ಮೇಲೆ ಹೋಗ್ಬೇಕು ಅನ್ನೋದು ಕನ್ಫರ್ಮೇಶನ್. ಹೋಗ್ತಾರೆ ಅನ್ನೋದು ಗ್ಯಾರಂಟಿ. ಹೌದಾ? ಹೋಗ್ತಾರೆ ಅನ್ನೋದು ಗ್ಯಾರಂಟಿ ಅಂದ್ಮೇಲೆ ಹೋಗ್ಲಿ ಬಿಡಿ ಯಾರು ಒಬ್ರು. ನಾನು ಲಾಸ್ ಮಾಡ್ಕೊಳಕ್ಕೆ ಇಷ್ಟು ರೆಡಿ ಇದೀನಿ. 1000 ರೂಪಾಯಿ ಲಾಸ್ ಮಾಡಕ್ಕೆ ರೆಡಿ ಅಂದ್ರೆ ಫಿಕ್ಸ್ ಆಗ್ಬಿಟ್ಟಿದ್ದೀನಿ ನಾನು. 5,000 ರೂಪಾಯಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ 4,000 ರೂಪಾಯಿ ಅಷ್ಟೇ ನಂದು ಅಂತ ಇಟ್ಕೊಂಡ್ಬಿಟ್ಟಿದ್ದೀನಿ ನಾನು. 1,000 ರೂಪಾಯಿ ಬಿಟ್ಬಿಟ್ಟಿದ್ದೀನಿ, ನಾನು ಮರ್ತೇ ಹೋಗ್ಬಿಟ್ಟಿದ್ದೀನಿ. ಇದನ್ನ ಮರ್ತಾಗ ನಿನ್ನ ಎಮೋಷನ್ ಎಲ್ಲ ಆಚೆ ಬರುತ್ತೆ. ಅರ್ಥ ಆಯ್ತಾ? ನೀನು 15 ಪಾಯಿಂಟ್ಸ್, ನಾನು 15 ಪಾಯಿಂಟ್ಸ್ ಅಷ್ಟೇ ಆಗಿದ ತಕ್ಷಣ ಆಚೆ ಬರ್ತೀನಿ ಅಂತ ಹೇಳ್ದೆ. ಮೊನ್ನೆ ಗ್ರೂಪ್ ಅಲ್ಲಿ ನಾನು 3,000 ರೂಪೀಸ್ ಲಾಸ್ ಹೋಗಿತ್ತು ಅಂತ ಹೇಳ್ದೆ. ನೀನು ಅಲ್ಲಿಗೆ ಏನಂತ ಅರ್ಥ? ಯು ಆರ್ ನಾಟ್ ಫಿಕ್ಸಿಂಗ್. ನೀನು ಸ್ಟಾಪ್ ಲಾಸ್ ನ ಫಿಕ್ಸ್ ಮಾಡಿಲ್ಲ ಅಂತ ಅರ್ಥ ಅಲ್ವಾ? 2000 ಹೋಗಿತ್ತು, ಬಟ್ ಕಾನ್ಫಿಡೆನ್ಸ್ ಏನಿತ್ತಂದ್ರೆ ನೀವು ಹೇಳಿದ ಒಂದು ವ್ಯಾಲಿಡ್ ಪಾಯಿಂಟ್ ಇತ್ತು ನನಗೆ ಅವತ್ತು. ಅದನ್ನ ನಂಬ್ಕೋಬೇಡ. ಯಾರು ಮಾರ್ಕೆಟ್ ಎಕ್ಸ್ಪರ್ಟ್ಸ್ ಅಲ್ಲ ಇಲ್ಲಿ, ಇನ್ಕ್ಲೂಡಿಂಗ್ ಮೀ. ಯಾರಾದ್ರೂ ಆಗಿರ್ಬೋದು. ನೋ ಬಡಿ ವಿಲ್ ಬಿ ಮಾರ್ಕೆಟ್ ಎಕ್ಸ್ಪರ್ಟ್ಸ್. ಯಾಕಂದ್ರೆ 2 ಸತಿ ಟ್ರೇಡ್ ಲಾಸ್ ಆಗಿದೆ ಅವತ್ತು ನನಗೆ. ಎಲ್ಲ ಹೇಳೋದು ಅಸಂಪ್ಷನ್ ಮೋಹನ್, ಎಲ್ಲ ಹೇಳೋದು ಅಸಂಪ್ಷನ್, ಇನ್ಕ್ಲೂಡಿಂಗ್ ಮೀ ಅಸಂಪ್ಷನ್. ಯಾವ್ದ್ರ ಮೇಲೆ ಅಸಂಪ್ಷನ್? ಟೆಕ್ನಿಕಲ್ ಅಸಂಪ್ಷನ್ ಅಷ್ಟೇನೆ. ಕೆಲವೊಂದ್ಸಲ ಅಕಸ್ಮಾತ್ ನೀನ್ 3,000 ರೂಪಾಯಿ ಲಾಸ್ ಅಲ್ಲಿ ಇಟ್ಕೊಂಡಿದ್ದೆ, ಯಾರೋ ತೆಗೆದು ಎಲ್ಲೋ ಬಾಂಬ್ ಹಾಕ್ಬಿಟ್ಟ. ಪ್ರಾಫಿಟ್ ಬಂದಿದ್ದು ಅಷ್ಟು ರಿಕವರಿ ಮಾಡಿದೀನಿ. ಅಂದ್ರೆ 3,000 ಏನ್ ಹೋಗಿತ್ತು ಮೂರನೇ ಟ್ರೇಡ್ ಕೇಳಿಸ್ಕೊಳಪ್ಪ. ನಿನಗೆ 3,000 ರೂಪಾಯಿ ಲಾಸ್ ಅಲ್ಲಿ ಇತ್ತು, ನೀನು ಹೋಲ್ಡ್ ಮಾಡಿ ಇಟ್ಕೊಂಡಿದ್ಯಾ. ನಿನ್ಗೆ ಗ್ಯಾರಂಟಿ ಇದೆ ಟೆಕ್ನಿಕಲ್ಸ್ ಬೈ ಏನೋ ಹೇಳಿದ್ರೆ ಮೇಲೆ ಹೋಗುತ್ತೆ ಅನ್ಬಿಟ್ಟು ಅಂತ. ಸರಿನಾ? ಯಾರೋ ಎಲ್ಲೋ ಬಾಂಬ್ ಹಾಕಿದ್ರು, ಕ್ರೂಡ್ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗೋಯ್ತು. ಓಕೆನಾ? ಯಾವ್ದೋ ಒಂದು ಬ್ಯಾಂಕ್ ನ್ಯೂಸ್ ಏನೋ ಬಂದ್ಬಿಡ್ತು ಪಟ್ ಅಂತ. ಬ್ಯಾಂಕ್ ಏನೋ ಯಾವ್ದೋ ಒಂದು ಸ್ಕ್ಯಾಮ್ ಆಗಿದೆ ಅಂತ ಬಂದ್ಬಿಡ್ತು ನ್ಯೂಸ್ ಅಂತ ಅನ್ಕೊಳ್ಳೋಣ. ಎಲ್ಲಾ ಟೆಕ್ನಿಕಲ್ ಹೊಡೆದಾಗ ಕೆಳಗಡೆ ಬಂದ್ಬಿಡುತ್ತೆ. ಅರ್ಥ ಆಯ್ತಾ ನಿನಗೆ? ಎಲ್ಲಾ ಟೆಕ್ನಿಕಲ್, ಯಾವ್ದೋ ಒಂದು ಬ್ಯಾಂಕ್ ಸ್ಕ್ಯಾಮ್ ಆಯ್ತು, ಸಮ್ ಎಕ್ಸ್ ಬ್ಯಾಂಕ್ ಒಂದು ಇಷ್ಟು ಕೋಟಿ ಸ್ಕ್ಯಾಮ್ ಆಗಿದೆ ಅಂತ ಇಮಿಡಿಯೇಟ್ ನ್ಯೂಸ್ ಬಂತು, ಪರ ಅಂತ. ಏನಾಗುತ್ತೆ? ಆಟೋಮೆಟಿಕಲಿ ಮಾರ್ಕೆಟ್ ರಬ್ಬನ್ ಬೀಳುತ್ತೆ ಕಗಡಿಕೆ. ಏನ್ ಟೆಕ್ನಿಕಲ್ ವರ್ಕ್ ಆಗುತ್ತೆ ಅವಾಗ ನಿನ್ಗೆ? ಯಾವ ಟೆಕ್ನಿಕಲ್ ವರ್ಕ್ ಆಗಲ್ಲ ಅವಾಗ ನಿನ್ಗೆ. ಅರ್ಥ ಆಯ್ತಾ ನಾನು ಹಿಂಗೆ ಹೇಳೋದು? ಎವ್ರಿಥಿಂಗ್ ಇಸ್ ಜಸ್ಟ್ ಅಸಂಪ್ಷನ್ ಆನ್ ಟೆಕ್ನಿಕಲ್ಸ್. ನ್ಯೂಸ್ ಬೇಸ್ಡ್ ವಿಲ್ ಹೋಲ್ಡ್ ಮೋರ್ ಪವರ್. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು? ಫಿಕ್ಸ್ಡ್ ಸ್ಟಾಪ್ ಲಾಸ್ ಮಾಡ್ಕೊಂಡು ಎಷ್ಟೇ ಗ್ಯಾರಂಟಿ ಇದ್ರೂ ಕೂಡ, ತುಂಬಾ ಜನ ಹಿಂಗೆ ನಿನ್ನೆ ನೋಡು 3,000 ರೂಪಾಯಿ ನಿನಗೆ ಲಾಸ್ ಹೋಲ್ಡ್ ನ ಕೆಪಾಸಿಟಿ ಇದೆ, ನಿನಗೆ ಕಾನ್ಫಿಡೆಂಟ್ ಇದೆ ಅಂತ ಹೇಳ್ತೀನಿ ನೀನು. ಹೌದಾನೆ ನಿನಗೆ? ಮತ್ತೆ ಯಾಕೆ ಪ್ರಾಫಿಟ್ ಮೇಲೆ ಕಾನ್ಫಿಡೆಂಟ್ ಇಲ್ಲ ನಿನಗೆ? 30 ಪಾಯಿಂಟ್ ಯಾಕೆ ಎಕ್ಸಿಟ್ ಆಗ್ತಿದ್ಯಾ? ನೀನ್ ಕೇಳಿದ ಕ್ವಶನ್ ನೀನ್ ಕೇಳ್ತಾ ಇದ್ದೀನಿ, ನೀನು ಹೇಳಿದ ಆನ್ಸರ್ ನೀನ್ ಕೇಳ್ತಾ ಇದ್ದೀನಿ. ನಿನಗೆ 3,000 ರೂಪಾಯಿ ಲಾಸ್ ನ ನಿನಗೆ ಹೋಲ್ಡ್ ಮಾಡಿ ನಂದು ಮಾರ್ಕೆಟ್ ಮೇಲ್ ಹೋಗುತ್ತೆ ಅನ್ನೋ ಕಾನ್ಫಿಡೆಂಟ್ ಇರಬೇಕಾದ್ರೆ ಪ್ರಾಫಿಟ್ ನ 30 ಪಾಯಿಂಟ್ ಯಾಕೆ ಸ್ಟಾಪ್ ಮಾಡ್ತಿದ್ಯಾ ಮತ್ತೆ? ಹಾಗಾದ್ರೆ ವೈ ಯು ಆರ್ ನಾಟ್ ಹೋಲ್ಡಿಂಗ್ ಯುವರ್ ಪ್ರಾಫಿಟ್? ಅಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಮಾರ್ಕೆಟ್ ಹೋದ್ರೆ ಒಂದು 50 ಪಾಯಿಂಟ್ಸ್ ವರೆಗೂ ಮ್ಯಾಗಡೆ ಹೋಗಿ ಮತ್ತೆ ರಿಟ್ರೇಸ್ಮೆಂಟ್ ಕೊಟ್ಟು ಮತ್ತೆ ಹೋಗುತ್ತೆ, ಶೂಟ್ ಅಪ್ ಆಗುತ್ತೆ. ಹೋಲ್ಡ್ ಮಾಡ್ತಿಲ್ಲ 30 ಪಾಯಿಂಟ್. 3,000 ಲಾಸ್, 3,000 ಲಾಸ್ ಅಂದ್ರೆ ಎಷ್ಟು ಪಾಯಿಂಟ್ಸ್? ಅಂದ್ರೆ ನನಗೆ ಐಟಿಸಿ ಬಗ್ಗೆ ಕ್ಲಾರಿಟಿ ಇದೆ ಸರ್. ಇನ್ನ ನಿಫ್ಟಿ ನಿಫ್ಟಿ ಇವಾಗ ನೀನು ಹೇಳಿದ್ದೆ, ನಾನು ಹೇಳ್ತಾ ಇದ್ದೀನಿ ನಿನಗೆ 3,000 ರೂಪಾಯಿ ಹೋಲ್ಡ್ ಮಾಡಿದ್ದೆ ಅಂತ ಹೇಳ್ತಿದ್ಯಾ. ಎಷ್ಟು ಪಾಯಿಂಟ್ಸ್ ಅಲ್ಲಿಗೆ? ಎಷ್ಟು ಪಾಯಿಂಟ್ಸ್ ಹೋಲ್ಡ್ ಮಾಡಿದ್ಯಾ? ಆಲ್ಮೋಸ್ಟ್ 50 ಪಾಯಿಂಟ್ಸ್ ಹೋಲ್ಡ್ ಮಾಡಿದ್ಯಾ ನೀನು. ಹೌದಾ? ಮತ್ತೆ ಯಾಕೆ ಅಪ್ಪರ್ ಮೂವ್ಮೆಂಟ್ ಅಲ್ಲಿ 50 ಪಾಯಿಂಟ್ಸ್ ಹೋಲ್ಡ್ ಮಾಡಕ್ ಆಗ್ತಿಲ್ಲ ನಿನ್ ಕೈಲಿ? ಲಾಸ್ ನ 3,000 ರೂಪಾಯಿ ನಿನಗೆ ಹೋಲ್ಡ್ ಮಾಡೋ ಕೆಪಾಸಿಟಿ ಬರ್ತಿದೆ ನಿನಗೆ. ನಾನು 3,000 ರೂಪಾಯಿ ಓವರ್ ತಡ್ಕೊಳೋ ಶಕ್ತಿ ಇದೆ ಅಂತ ನಿನ್ಗೆ ಅನ್ನಿಸ್ತಾ ಇದೆ ಅಂದ್ಮೇಲೆ ಅಪ್ಪೋಲ್ಡ್ ಮೂವ್ಮೆಂಟ್ ಯಾಕೆ ಹಿಡಿತಾ ಇಲ್ಲ? ಬಿಕಾಸ್ ಯು ಆರ್ ಇನ್ ಎಮೋಷನ್ಸ್. ಅದನ್ನೇ ಹೇಳೋದು. 1,000 ರೂಪಾಯಿ ಲಾಸ್ ಇಟ್ಕೋತೀರಾ, 1,000 ರೂಪಾಯಿ ಲಾಸ್ ಇಟ್ಕೊಳ್ಳಿ. ಅದ್ರ ಕೆಳಗಡೆ ಎಷ್ಟಾರು ಹೋಗ್ಲಿ ನನಗೆ ಅವಶ್ಯಕತೆ ಇಲ್ಲ. 1,000 ರೂಪಾಯಿ ಆಯ್ತು ಆಚೆ ಬರ್ತಾ ಇದ್ದೀನಿ ನಾನು. ನನಗೆ ಗ್ಯಾರಂಟಿ ಇದೆ ಅಲ್ವಾ ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ. ಮತ್ತೆ ಈ ಪ್ರೈಸ್ ಇಂದ ಗ್ಯಾರಂಟಿ, ಅಲ್ಲಿ ಬಂದಾಗ ಮತ್ತೆ ಬೈ ಮಾಡು. ಸಿಂಪಲ್. 3,000 ರೂಪಾಯಿ ಹೋಲ್ಡ್ ಮಾಡಕ್ಕಿನ್ನ ಇಲ್ಲೇ ಎಕ್ಸಿಟ್ ಆಗೋ. ಇಲ್ಲೇ ಎಕ್ಸಿಟ್ ಆಗಿ ಮತ್ತೆ ತಗೋ ನೀನು. ಅಷ್ಟೇ ಸಿಂಪಲ್ ಆಗಿ ಹೋಗುತ್ತದು. ಮಾಡ್ಬೇಕು ಸರ್, ಅದೇ ಮೇಲೆ ಮಾಡ್ಬೇಕಂತಾನೆ ಮಾಡಿ. ಪೇಪರ್ ಟ್ರೇಡಿಂಗ್ ಮಾಡು, ಪೇಪರ್ ಟ್ರೇಡಿಂಗ್ ಮಾಡು. ಕಲಿಯೋರ್ಗು ಪೇಪರ್ ಟ್ರೇಡಿಂಗ್ ಮಾಡು. ಪೂರ್ತಿ ಕಲ್ತಾಯ್ತು, ಪೂರ್ತಿ ಗ್ಯಾರಂಟಿ ಆಯ್ತು, ನನಗೆ ಕನ್ಫರ್ಮ್ ಆಯ್ತು, ಅವಾಗ ಪೇಪರ್ ಟ್ರೇಡಿಂಗ್ ಇಂದ ಮನಿ ಟ್ರೇಡಿಂಗ್ ಬಾ ನೀನು.
ಮನಿ ಇಟ್ಕೊಂಡು ಕಲಿತೀನಿ ಅನ್ನೋದು ದಡ್ತನ ಹೇಳ್ತಾ ಇದೀನಿ ನಿನಗೆ. ಒಂದು ಸಲ ಕೈ ಸುಟ್ಕೊಂಡ್ರೆ ನೀನ್ ಮತ್ತೆ ಹೇಳಕ್ ತುಂಬಾ ಟೈಮ್ ಬೇಕು. ಹೇಳ್ಬೋದು ನಾನು ಒಂದು ಲಾಟ್ ಅಲ್ಲಿ ಮಾಡ್ತಿದ್ದೀನಿ ನಾನು ಅಂತ, ಹಂಗಾಗಲ್ಲ ಅದು. ಆಸೆ ನಿಫ್ಟಿ ಸ್ಪಾಟ್ ಆಪ್ಷನ್ ಫ್ಯೂಚರ್ ಮಾರ್ಕೆಟ್ ತಳ್ಳುತ್ತೆ. ಹಾಕು ಇನ್ನೊಂದು ಲಾಟ್ ಹಾಕು, ಇಲ್ಲಿ ಲಾಸ್ ಆಗಿದೆ ಇನ್ನೊಂದು ಲಾಟ್ ತಗೋ, ಇನ್ನೊಂದು ಟ್ರೇಡ್ ಮಾಡು, ಪ್ರಾಫಿಟ್ ಮಾಡ್ಬೋದು. ಹಿಂಗ್ ಹೋಗುತ್ತೆ ನಾ ಗ್ಯಾರಂಟಿ ತೋರಿಸ್ತಾ ಹೋಗುತ್ತೆ. ಮಾಡ್ತಾ ಇದೆ ಸರ್, ಲೈಕ್ ITC ಅಲ್ಲಿ ಮಾಡ್ತಾ ಇದ್ರಿ, ಬಟ್ ನಿಮ್ ನೆಫ್ಟಿ ಅಲ್ಲಿ ನೋಡ್ದಂಗೆ ಈ ತರ ಗ್ಯಾಪ್ ಡೌನ್ ಆಗ್ಲಿ, ಇಷ್ಟೊಂದು ಪಾಯಿಂಟ್ಸ್ ಬ್ಯಾಕ್ ಗ್ಯಾಪ್ ಡೌನ್ ಆಗ್ಲಿ ಅರ್ಲಿ ಮಾರ್ನಿಂಗ್ ನೋಡ್ತಾ ಇದ್ದೀವಿ. ಎಲ್ಲವುದು ಅದೇ ಕಥೆನೆ ಸರಿನಾ. ಅದಕ್ಕೆ ಹೇಳೋದು 10 ಗಂಟೆ ಒಳಗೆ ಅಂಗಡಿ ಕ್ಲೋಸ್ ಮಾಡ್ಕೊಳ್ಳಿ ನೀವುಗಳು ಅಂತ. 10 ಗಂಟೆ ಒಳಗಡೆ ನಿಮ್ ಟ್ರೇಡ್ ಬಂತ ತಗೊಂಡು ಅಂಗಡಿ ಕ್ಲೋಸ್ ಮಾಡ್ಕೊಳ್ಳಿ. 10 ಗಂಟೆ ಮೇಲೆ 1000 ಹೋಗ್ಲಿ, ತಲೆ ಕೆಡ್ಸ್ಕೋಬೇಡಿ. ಅಷ್ಟೇ. ಅರ್ಥ ಆಯ್ತಾ? ಫಸ್ಟ್ ಪೇಪರ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡು. ನಿಫ್ಟಿಲಿ ಪೇಪರ್ ಟ್ರೇಡಿಂಗ್ ಮಾಡ್ಕೋ. ನಿನ್ ಕಾನ್ಸೆಪ್ಟ್ ಏನಾರು ಇರ್ಲಿ ಅದನ್ನೇ ಮಾಡ್ಕೋ, ಇಶ್ಯೂಸ್ ಇಲ್ಲ. ಓಕೆ, ಓಕೆ. ಪಕ್ಕ ಕನ್ಫರ್ಮ್ ಆದ್ಮೇಲೆ ದೆನ್ ಯು ಅಡ್ವೈಸ್ ಟು ಸಮ್ವನ್. ನಿನಗೆ ಕನ್ಫರ್ಮ್ ಇದೆ, ಇದು ಗ್ಯಾರಂಟಿ ಇದೆ, ಅವಾಗ ಅಷ್ಟೇ ನಿನ್ನೆ ಪೇಪರ್ ಟ್ರೇಡಿಂಗ್ ಮಾಡು. ಪೇಪರ್ ಟ್ರೇಡಿಂಗ್ ಅಲ್ಲೂ ಲಾಸ್ ಅಂಡ್ ಪ್ರಾಫಿಟ್ಸ್ ಇರುತ್ತೆ, ತೋರಿಸುತ್ತದು. ಹೌದೌದು. ಅದಾದ್ಮೇಲೆ ದೆನ್ ಯು ಕಮ್ ಬ್ಯಾಕ್ ಟು ದ ಮನಿ ಟ್ರೇಡಿಂಗ್, ಕಾನ್ಫಿಡೆನ್ಸ್ ಆದ್ಮೇಲೆ. ಲೈಕ್ ಪೇಪರ್ ಟ್ರೇಡಿಂಗ್ ನಾನು ಏನ್ ಮಾಡ್ತಾ ಇಲ್ಲ ಅಂದ್ರೆ ನಿಮ್ಗೆ ಅಷ್ಟೊಂದು ಫೋಕಸ್ ಆಗಲ್ಲ. ನಾನು ಹೇಳೋವಷ್ಟು ಹೇಳ್ಬೋದು ಮೋಹನ್. ನೀನು ಮನಿ ಟ್ರೇಡಿಂಗ್ ಮಾಡ್ತೀನಿ, ಲರ್ನ್ ಮಾಡ್ತೀನಿ ಅಂದ್ರೆ ಗೋ ಹೆಡ್. ಟ್ರೈ ಮಾಡಿದೆ, ಬಟ್ ನಮ್ಗೆ ಇಷ್ಟೊಂದು ಕಾನ್ಸಂಟ್ರೇಟ್ ಬರಲ್ಲ ಅವಾಗ. ಬಿಡು, ಏನ್ ಕ್ಲಾಸ್ ಆಯ್ತಂತ ನಾವು ತಿಳ್ಕೊಳ್ಳಲ್ಲ. ನೀವು ಲಾಸ್ ಮಾಡ್ಕೊಂಡು ಕಲಿಬೇಕು ನಂಗಿದ್ರೆ ಗೋ ಹೆಡ್, ನೋ ಬಡಿ ಇಸ್ ಸ್ಟಾಪಿಂಗ್ ಯು, ಇಟ್ಸ್ ಯುವರ್ ಮನಿ. You want to get your concentration through your loss of money, then go ahead, nobody will stop you. It's your hard earned money ಅಲ್ವಾ. ಕರೆಕ್ಟ್. ಸ್ಟಾಪ್ ಮಾಡ್ತಾರೆ ನಿಮ್ಮನ್ನ, nobody will stop you. ರಂಗಣ್ಣ ಕೇಳ್ತಾರಲ್ಲ ಹೂ ಸ್ಟಾಪ್ಡ್ ಯು ಅಂತ, nobody will stop you. So you want to get concentration with the money, real money, go ahead. There are many brokers and you can do it. ಓಕೆ, ಸೊ ಇದನ್ನೇ ಹೇಳಬೇಕು ಅಂತ ಇದ್ದಿದ್ದು. ಸೊ ಚಾಟ್ ಅಲ್ಲಿ ದಟ್ ವಿಲ್ ಕೆನಾಟ್ ಬಿ ಎಕ್ಸ್ಪ್ಲೈನ್ ಅನ್ನೋದಕ್ಕೆ ನೀನು ಕಾನ್ಸೆಪ್ಟ್ ತಗೊಂಬತ್ತೀನಿ ನಾನು. ಓಕೆ, ಅಂದ್ರೆ ಇಲ್ಲೆಲ್ಲ ಫಾಲ್ಟ್ ಹೊಡಿತಾ ಸರ್ ನಾನು ಹೇಳಿದ್ರಲ್ಲಿ? ಫಾಲ್ಟ್ ಅಂತಲ್ಲ, ಅರ್ಥ ನೀಟಾಗಿ ಮಾಡ್ಕೊ ಅಂತ ಹೇಳ್ತಾ ಇದ್ದೀನಿ. ನಿಂದು ಟ್ರೇಡಿಂಗ್ ಪ್ಲಾನ್ ಇಸ್ ನಾಟ್ ರೈಟ್ ಅಂತ ಹೇಳ್ತಾ ಇದ್ದೀನಿ. ಸ್ಟಿಲ್ 50 ಪಾಯಿಂಟ್ಸ್ ಆಡ್ ಮಾಡ್ಕೊಂಡು ಹೋಗೋದು ಎಲ್ಲಿವರೆಗೂ ಆಡ್ ಮಾಡ್ತೀಯ ನೀನು? ಯು ಆರ್ ವರ್ಕಿಂಗ್ ನಾಟ್ ವಿತ್ ದ ಇಂಟೆನ್ಸಿಕ್ ವ್ಯಾಲ್ಯೂ, ಆರ್ ವರ್ಕಿಂಗ್ ವಿತ್ ದ ಟೈಮ್ ವ್ಯಾಲ್ಯೂ ಅಂತ ಹೇಳ್ತೀನಿ ನಾನು ನಿನಗೆ. ಇಂಟೆನ್ಸಿಕ್ ವ್ಯಾಲ್ಯೂ 16 ಇದೆ, ನೀನು ವರ್ಕ್ ಮಾಡ್ತಿರೋ ಟೈಮ್ ವ್ಯಾಲ್ಯೂ ಮೇಲೆ. ಅರ್ಥ ಆಗ್ತಿದ್ಯಾ? ಸೊ ಮಾರ್ಕೆಟ್ ಎಲ್ಲಿ ಹೋಗುತ್ತೆ ಏನೋ ಒಂದು ಪಾಯಿಂಟ್ ಇಟ್ಕೋ, ಪರವಾಗಿಲ್ಲ. ನೀನು ಎಸ್ಟರ್ಡೇ ಲೋ ಹೈ ಅದು ರೈಟ್ ಇದೆ ಅದು. ಓಕೆನಾ? ಸ್ಪಾಟ್ ಅಲ್ಲಿ ಇದ್ರೆ ಸ್ಪಾಟ್ ಅಲ್ಲಿ ಇರೋ, ಆಪ್ಷನ್ ಇದ್ರೆ ಆಪ್ಷನ್ ಇರೋ, ಎರಡು ಮಿಕ್ಸ್ ಮಾಡ್ಬೇಡ. ಅಂದ್ರೆ ನಾನು ಎಲ್ಲಿ ರಾಂಗ್ ಆಗ್ತಾ ಇದೀನಿ ಅಂತ ನನ್ನ ಕೇಳ್ತಾ ಇದ್ದೀನಿ. ನೀನು ಎರಡು ಮಿಕ್ಸ್ ಮಾಡ್ತಿದ್ಯಪ್ಪ, ಸ್ಪಾಟ್ ಆಪ್ಷನ್ ಎರಡು ಮಿಕ್ಸ್ ಮಾಡ್ತಿದ್ಯಾ, ಮಾಡ್ಬೇಡ. ಸ್ಪಾಟ್ ಅಲ್ಲಿ ನೀನು ರೆಸಿಸ್ಟೆನ್ಸ್ ಸಪೋರ್ಟ್ ಇಟ್ಕೊಂಡಿದ್ಯಾ, ನೋ ಟ್ರೇಡಿಂಗ್ ಮಾರ್ಕ್ ಮಾಡ್ಕೊಂಡಿದ್ಯಾ ಅಂದ್ರೆ ಈ 50 ಪಾಯಿಂಟ್ಸ್ ಅಲ್ಲಿ ಯಾವ್ದೋ ಟ್ರೇಡ್ ಮಾಡಲ್ಲ. ಇದನ್ನ ಬ್ರೇಕ್ ಮಾಡಿದ್ರೆ ಅಷ್ಟೇ ನಾನು. ಆ ಬ್ರೇಕ್ ಮಾಡ್ಬೇಕಾದ್ರೆ ಇಲ್ಲಿ ಎಷ್ಟಾರು ನನಗಿರ್ಲಿ 250 ಇರ್ಲಿ 350 ಇರ್ಲಿ ಬೈ ಮಾಡ್ತೀನಿ ನಾನು. ಹೌದು, ಅರ್ಥ ಆಯ್ತಾ? ಅದಾದ್ಮೇಲೆ ನೆಕ್ಸ್ಟ್ ತಗೋತೀನಿ ನಾನು. ಅದನ್ನೇ ಹೇಳಿದ್ದೀನಿ ನಿಂಗೆ, ಹಿಂಗೆ ಕ್ಯಾಂಡಲ್ ನ ಕನ್ಫರ್ಮ್ ನೋಡಿ, ಇದು ಬ್ರೇಕ್, ಇದು ಕನ್ಫರ್ಮೇಶನ್ ಕ್ಯಾಂಡಲ್ ಅಲ್ಲ ಇದು. ಇದಾದ್ಮೇಲೆ ನೆಕ್ಸ್ಟ್ ಕ್ಯಾಂಡಲ್ ಬರ್ತಾ ಗೊತ್ತಾ, ಇದು ಕನ್ಫರ್ಮೇಶನ್ ಕ್ಯಾಂಡಲ್. ನಮ್ಗೆ ಇದು ಡೌನ್ ಬರ್ತಿದೆ ಅಂತ ಲೈನ್ ಹಾಕೊಂಡಿದ್ದೀನಿ ನಾನು, ಇದು ಕನ್ಫರ್ಮೇಶನ್ ಕ್ಯಾಂಡಲ್ ಅಲ್ಲ. ನಾನ್ ನಿಮ್ಗೆ ಹೇಳ್ತಾ ಹೊಟ್ಟಿದ್ದೆ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ, ಸರ್ ಅದು ಸೆಕೆಂಡ್ ಕ್ಯಾಂಡಲ್ ನಿಮ್ಗೆ ಹ್ಯಾಮರ್ ಫೈಂಡ್ ಆಗಿದೆ ನೋಡಿ. ಬಿಟ್ಬಿಡು, ಹ್ಯಾಮರೇ ಬಿಟ್ಬಿಡು. ನಾನು ಇದು ಹ್ಯಾಮರೇ ತಲೆ ಕೆಡ್ಸ್ಕೊಬೇಡ ನೀನು. ಫಸ್ಟ್ ಕ್ಯಾಂಡಲ್ ಬಂತು, ಸೆಕೆಂಡ್ ಕ್ಯಾಂಡಲ್ ಕೂಡ ಇದ್ರ ಮೇಲೆ ಗ್ರೀನ್ ಓಪನಿಂಗ್ ಆದ್ರೆ ಇದು ಕನ್ಫರ್ಮೇಶನ್ ಕ್ಯಾಂಡಲ್. ಅದು ಏನಾರು ಕ್ಯಾಂಡಲ್ ಆಗಿರ್ಲಿ ನನಗೆ. ನೋಡಿ ಇಲ್ಲಿ ಬ್ರೇಕ್ ಆಗಿದೆ, ಇದು ಕನ್ಫರ್ಮೇಶನ್ ಕ್ಯಾಂಡಲ್ ಅಲ್ಲ. ಇಲ್ಲೂ ಕೆಳಗಡೆ ಇದೆ, ಇದು ಕನ್ಫರ್ಮೇಶನ್ ಕ್ಯಾಂಡಲ್ ಅಲ್ಲ. ಗ್ರೀನ್ ಇದ್ರು ಕೂಡ, ಯಾಕೆಂದ್ರೆ ಇದು ನೋಡಿ ಎಲ್ಲಿ ಆಗ್ತಿದೆ ನನಗೆ. ಸೊ ಈ ಬ್ರೇಕು ನೆಕ್ಸ್ಟ್ ಕ್ಯಾಂಡಲ್ ಎಲ್ಲ ಇದ್ರ ಕೆಳಗಡೆ ಇರ್ಬೇಕು. ನೀನೇನೋ ಮಾರ್ಕ್ ಮಾಡ್ಕೊಂಡಿದ್ರೆ ಅದ್ರ ಕೆಳಗಡೆ ಇರಬೇಕು, ಅದು ಕನ್ಫರ್ಮೇಶನ್ ಕ್ಯಾಂಡಲ್ ನನಗೆ. ಇಲ್ಲ ಐ ಆಮ್ ರೆಡಿ ಟು ರಿಸ್ಕ್ ಅಂತ ಹೇಳಿದ್ರೆ ಈ ಲೈನ್ ಮೇಲೆ ಬಂದ್ರು ತಗೊಳಕ್ ರೆಡಿ ಇರಬೇಕು. ನಾನು ಅದಕ್ಕೆ ಯಾವಾಗ್ಲೂ ಗ್ರೂಪ್ ಅಲ್ಲಿ ಹಾಕ್ಬೇಕಾದ್ರೆ ಏನು ನೀಟಾಗಿ ಹಾಕ್ತೀನಿ, ಕ್ಯಾಂಡಲ್ ತೆಗೆದ್ಬಿಟ್ಟು ಲೈನ್ ಹಾಕ್ಬಿಟ್ಟು. ಅಂದ್ರೆ ನೋಡಿ ಇದು ಯಾವ್ದು ಕನ್ಫರ್ಮೇಶನ್ಸ್ ಅಲ್ಲ. ಎಷ್ಟು ಸಲ ಗ್ರೂಪ್ ಅಲ್ಲಿ ಪೋಸ್ಟ್ ಹಾಕಿರ್ತೇನೆ, ಅದನ್ನ ಮುಟ್ಟಿ ಕರೆಕ್ಟ್ ಆಗಿ ಆ ಲೈನ್ ಮೇಲೆ ಕ್ರಾಸ್ ಮಾಡಿ ವಾಪಸ್ ಬಂದಿರುತ್ತೆ. ಕನ್ಫರ್ಮೇಶನ್ ಏನಂದ್ರೆ ಇದು ಕನ್ಫರ್ಮೇಶನ್. ನೋಡು ಇಲ್ಲಿ ಬಂತು. ಯಾವ್ದು ಕನ್ಫರ್ಮೇಶನ್ ತಗೊಂತ ಇದೀರಾ ಸರ್ ನೀವು? ನೋಡಿ ಇಲ್ಲಿ ಬಂತಾ, ಇಲ್ಲಿ ಲೈನ್ ಇದೇನೋ ಸುಮ್ಮನೆ ಲೈನ್ ಹಾಕಿರೋದು ನಾನು. ಇಲ್ಲಿ ಬಂದಿದ್ಯಾ ಹಿಂಗೆ, ಇದು ಸೆಕೆಂಡ್ ಕ್ಯಾಂಡಲ್ ಕರೆಕ್ಟ್ ಆಗಿ ನೋಡು. ಈ ಐ ಲೋ ಅಪ್ ಓಪನ್ ಕ್ಲೋಸ್ ಯಾವ್ದು ಇದ್ರ ಮೇಲಿಲ್ಲ, ಎಲ್ಲ ಮೇಲೆ ಏನಿದೆ. ಕನ್ಫರ್ಮೇಶನ್ ತಗೋತೀನಿ, ಇಲ್ಲಿ ತಗೋತೀನಿ ನಾನು. ಎಷ್ಟು 260 ಎಷ್ಟಕ್ಕೆ ಬಂದಿದೆ? 292 32 ಪಾಯಿಂಟ್ಸ್ ಗೇನ್ ಆಯ್ತು. ನನ್ನ ಇಷ್ಟ, ಎಷ್ಟಕ್ಕೆ ಬೇಕಾದ್ರೂ ಹೋಲ್ಡ್ ಮಾಡ್ಕೋಬಹುದು, ಅದು ಸೆಕೆಂಡ್ರಿ. ಅದು ನೋಡು ಈ ಕ್ಯಾಂಡಲ್ ನೋಡು, ಇದು ಕನ್ಫರ್ಮೇಶನ್. ಯಾವುದು ಸರ್? ಒಂದ್ ನಿಮಿಷ ನೀವು ನೋಡಿ, ಇದು ಬ್ರೇಕ್ ಆಗಿಲ್ಲ, ಇದೊಂದು ಕ್ಯಾಂಡಲ್ ಬಂತು, ಈ ಕ್ಯಾಂಡಲ್ ಕೊಡ್ತಾ ಇದೆ, ಇದನ್ನು ಕ್ಲೋಸ್ ಆಗಿಲ್ಲ, ಇಲ್ಲಿವರೆಗೂ ವೇಟ್ ಮಾಡ್ಬೇಕು. ಇದ್ರ ನೆಕ್ಸ್ಟ್ ಕ್ಯಾಂಡಲ್ ಇದ್ರ ಕೆಳಗಡೆ ಓಪನ್ ಆಯ್ತಾ, ಬೈಯಿಂಗ್ ಆಗುತ್ತೆ. ನೋಡು ಹೆಂಗಾಯ್ತು ನೋಡಿ ಇಲ್ಲಿ. ಇನ್ನು ಇದನ್ನ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಇಟ್ ಇಸ್ ಜಸ್ಟ್ ಸ್ಟಿಲ್ ಕ್ಯಾಂಡಲ್ ರನ್ನಿಂಗ್. ಇದು ಕ್ಲೋಸ್ ಆಗೋವರೆಗೂ ವೇಟ್ ಮಾಡ್ಬೇಕು. ಇದು ನೋಡಿ ಗ್ರೀನ್ ಅಲ್ಲಿ ಇತ್ತು, ರೆಡ್ ಕನ್ವರ್ಟ್ ಆಯ್ತಿತ್ತು. ಇದು ಏನ್ ಬೇಕಾದ್ರೂ ಆಗ್ಬೋದು ಕ್ಲೋಸ್ ಆಗೋವರೆಗೂ ಕೂಡ.
ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಅಬ್ಸರ್ವ್ ಮಾಡ್ಕೊಂಡ್ರೆ 1000 ತರ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇದೆ, ಯಾಕೆ ತಲೆ ಕೆಡ್ಸ್ಕೊಂಡು ಹೋಗ್ತೀಯಾ? ಅರ್ಥ ಆಯ್ತಾ? ಆಪ್ಷನ್ ಮಾರ್ಕೆಟ್ ತುಂಬಾ ಸಿಂಪಲ್ ಇದೆ, ತುಂಬಾ ಸಿಂಪಲ್ ಆಗಿ ಅರ್ಥ ಮಾಡ್ಕೊಂಡು ತುಂಬಾ ಸಿಂಪಲ್ ಆಗಿ ಓದ್ಕಲಿರಿ. ಓವರ್ ಥಿಂಕಿಂಗ್ ಅವಶ್ಯಕತೆ ಇಲ್ಲ, ಓವರ್ ಲರ್ನಿಂಗ್ ಅವಶ್ಯಕತೆ ಇಲ್ಲ. ಒನ್ ಕಾನ್ಸೆಪ್ಟ್, ಒನ್ ಟ್ರೇಡ್ ಪರ್ ಡೇ, ಅಷ್ಟೇ ಸಿಂಪಲ್. ಅದು ಲಾಸ್ ಆಗ್ಲಿ ಪ್ರಾಫಿಟ್ ಆಗ್ಲಿ, ವಿ ಆರ್ ನಾಟ್ ವರಿಡ್. ಲಾಸ್ಟ್ ಶುಡ್ ಬಿ ಫಿಕ್ಸ್ಡ್. 1000 rupees ಅಂದ್ರೆ 1000 rupees ಲಾಸ್ಟ್. ಅದು ಆದ್ಮೇಲೆ ಆಚೆ ಬರ್ತಾ ಇರ್ತೀನಿ ನಾನು. ದಿನಕ್ಕೆ 1 ಟ್ರೇಡ್ ಅಂದ್ರೆ 1 ಟ್ರೇಡ್ ಫಿಕ್ಸ್, ಆಚೆ ಬರ್ತಾ ಇರ್ತೀನಿ. ಅದು ಪ್ರಾಫಿಟ್ ಇಲ್ಲಿ ಲಾಸ್ ಇರಲಿ. ಪ್ಲಾನ್ ಮಾಡಿದ್ರಿ ಸರ್, ಸ್ಪಾಟ್ ಸೆಟಲ್ ಮಾಡಿದ್ರೆ ಇಲ್ಲಾಂದ್ರೆ ನಾರ್ಮಲ್ ಪ್ರೀಮಿಯಂ ಅಲ್ಲಿ ಪ್ಲಾನ್ ಮಾಡಿದ್ರೆ? ಯಾವುದು? ಇವತ್ತು ನೀವು ಮಾಡಿರೋದು ಎರಡು ನೋಡ್ತೀನಿ ನಾನು, ಸ್ಪಾಟ್ ಪ್ರೀಮಿಯಂ ಎರಡು ನೋಡ್ತೀನಿ ನಾನು. ಓಕೆ ಓಕೆ ಸ್ಪಾಟ್ ಕನ್ಫರ್ಮೇಶನ್ ತಗೋತೀನಿ, ಪ್ರೀಮಿಯಂ ಅಲ್ಲಿ ಬೈ ಮಾಡ್ತೀನಿ, ನೆಕ್ಸ್ಟ್ ಅಲ್ಲಿ ಟಾರ್ಗೆಟ್ ಇಟ್ಕೊಂಡು ಮಾಡ್ತಾ ಹೋಗ್ತೀನಿ ನಾನು. ಓಕೆ 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 ನಾನು ಲೆವೆಲ್ಸ್ ಶೇರ್ ಮಾಡ್ತೀನಲ್ವಾ, ಆ ಲೆವೆಲ್ಸ್ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡೋಣ. ಇವತ್ತು 3 to 4 days ಏನೋ ಶೇರ್ ಮಾಡಿದ್ದೀನಿ ಲೆವೆಲ್ಸ್, ಹೌದಾ? ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂತೀನಿ. ನಿಮ್ದು ಎಕ್ಸಿಕ್ಯೂಷನ್ ಆಗ್ತಾ ಇದೆ. ನಾನು ಒಂದ್ ದಿವಸ ನಿಮ್ಮನ್ನ ಕೇಳಿದ್ದೆ 3 ಟಾರ್ಗೆಟ್ ಆಗಿದೆ ಸರ್, ನಾ ಏನು ಕ್ಲಾಸ್ ಮಾಡ್ಕೊಂಡ್ರಿ ಅಂತ ಮೊನ್ನೆ ರೀಸೆಂಟ್ ಆಗಿ ಹಾಕಿದ್ದೆ ನಾನು. ಅದನ್ನ ನಾನು ಅವತ್ತು ಎಕ್ಸ್ಪ್ಲೇನ್ ಮಾಡಬೇಕಿತ್ತು, ಬಟ್ ನನಗೆ ಅವತ್ತು ಬೇರೆ ಬೇರೆ ಕೆಲಸ ಇತ್ತು, ಆಗ್ಲಿಲ್ಲ. ನಾನು ಕ್ಲಿಯರ್ ಆಗಿ ಹೇಳಿದ್ದೆ ನಿಮ್ಗೆ. ಏನಂತ ಹೇಳಿದ್ದೆ? ಒಂದು 15 rupees ಕೊಟ್ಟಿದ್ದೆ, ಒಂದು 3 rupees ಕೊಟ್ಟಿದ್ದೆ, ನಾಪ್ಕ ಇದೆಯಾ? ಹೌದು. ಸೊ ನನ್ನ ಜನಕ್ಕೆ ತೋರಿಸ್ಬೇಕಿದ್ದ. ನಾನು ಏನಂತ ಹೇಳಿದ್ದೆ ಅವತ್ತು ಮೊನ್ನೆ ಕೂಡ ವಾಟ್ಸ್ಆಪ್ ಚಾಟ್ ಅಲ್ಲಿ ವೆರಿ ಕ್ಲಿಯರ್ ಆಗಿ, 3 ರೂಪಾಯಿಗಿನ ಕೆಳಗಡೆ ಬಂದ್ರೆ ಪ್ರೀಮಿಯಂ ಕಂಪ್ಲೀಟ್ಲಿ ಲಾಸ್ ಅಂತ ಹೇಳಿದ್ದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಮೇಲ್ ಹೋಗಲ್ಲ ಅದು, ಹೌದಾ? ಅದನ್ನ ತೋರ್ಸೋದಕ್ಕೆ ನಾನು 3 ರೂಪಾಯಿ ಬೈ ಮಾಡಿದ್ದು, 3 ರೂಪಾಯಿ ಬೈ ಮಾಡಿದ್ದು, ಓಕೆನಾ? ಸೊ 3 ರೂಪಾಯಿ ಮೇಲೆ ನನಗೆ ಮೇಲ್ ಉಳಿತು ಅಂದ್ರೆ ಇಟ್ ವಿಲ್ ಗೋ ಟು 20 rupees ಅಂತ ವೆರಿ ಕ್ಲಿಯರ್ ಹಾಕಿದ್ದೆ. ನಾನು ಅದನ್ನೇ ಕೊಟ್ಟಿದ್ದು. ಎಷ್ಟು ಟಾರ್ಗೆಟ್ ಇಟ್ಟಿದ್ದೀನಿ, ಲಾಸ್ ಎಷ್ಟು ಇಟ್ಟಿದ್ದೀನಿ, ಲಾಸ್ ಎಷ್ಟು ರೂಪಾಯಿ ಇಟ್ಟಿದ್ದೆ? 2 ರೂಪಾಯಿಗೆ ಇಟ್ಟಿದ್ದೆ ನಾನು, ಅಷ್ಟೇ. ನಾನು ಇನ್ನೊಂದ್ಸಲ ಇನ್ನೂ ಅದಕ್ಕೆ ಮುಂಚೆನೂ ಒಂದು ಹೇಳಿದ್ದೆ, ಯಾವ್ದಾದ್ರು ಒಬ್ರು ಎಕ್ಸ್ಪೈರಿ ದಿನ 20 ರೂಪಾಯಿಗೆ ಬಂದ್ರೆ ಹೀಲ್ ಗೋ ಟು 60 rupees ಅಥವಾ 40 rupees ಅಂತ. ನೀವು ಅವತ್ತು ಅಬ್ಸರ್ವ್ ಮಾಡಿ, ಮಂಗಳವಾರದ ಅಬ್ಸರ್ವ್ ಮಾಡಿದ್ರೆ ಒಬ್ರು 20 ರೂಪಾಯಿಗೆ ಬಂದಿದ್ದಾರೆ, 40-50 ರೂಪಾಯಿಗೂ ಹೋಗಿದ್ದಾರೆ ಫಸ್ಟ್ ಸೆಷನ್ ಅಲ್ಲೇ. ನೀನು ವಾಟ್ಸ್ಆಪ್ ಗ್ರೂಪ್ ಅಬ್ಸರ್ವ್ ಮಾಡಿ ವೆರಿ ಕ್ಲಿಯರ್ ಆಗಿ ಹೇಳಿದ್ದೀನಿ ನಾನು ಕ್ಲಿಯರ್ ಆಗಿ ಹೋಗಿದ್ದಾರೆ ಅಲ್ಲಿ. ಸೊ ಅವ್ರಿಗೆ ಆಮೇಲೆ ಸಿಗೆ ಅದನ್ನು ಕೊಟ್ಟಿದ್ದೆ ಮಂಗಳವಾರ, 44 ರೂಪಾಯಿಗಿನ ಕೆಳಗಡೆ ಬಂದ್ರಷ್ಟೇ ಸಿ ನಿಮ್ಗೆ ನೆಗೆಟಿವ್ ಆಗುತ್ತೆ, ಇಲ್ಲ ಪಾಸಿಟಿವ್ ಅಲ್ಲೇ ಇರುತ್ತೆ ಅಂತ. ಅವತ್ತಿನ ಕಂಪ್ಲೀಟ್ ಡೇ ಅಬ್ಸರ್ವ್ ಮಾಡಿದ್ರೆ 44 rupeesಗೆ ಬಂದಿದ್ದಾನೆ. 44 rupees ಕೆಳಗಡೆ ಕನ್ಫರ್ಮೇಶನ್ ಕೊಟ್ಟೇ ಇಲ್ಲ ನಮಗೆ. ಅದನ್ನ ಕ್ಲಿಯರ್ ಆಗಿ ನಾನು ಸ್ಕ್ರೀನ್ ಶಾಟ್ ತೆಗೆದು ಹಾಕಿದ್ದೀನಿ. ಸೊ ಅದೊಂದು ಪೊಟೆನ್ಷಿಯಲ್ ಲೆವೆಲ್ಸ್ ಇರುತ್ತೆ ಅಷ್ಟೇ ಅವ್ರಿಗೆ. ಅದನ್ನ ಕೆಳಗಡೆ ಬಂದ್ರೆ ಬರಲ್ಲ ಅಂತ. ನೀನ್ ಏನು ಲೋ ಹೈ ಎಲ್ಲ ಹೇಳ್ತಿದ್ಯಾ ಅದ್ರ ಮೇಲೆ ಟೆಕ್ನಿಕಲ್ ಡಿರೈವ್ ಆಗಿರೋದು. ಒಂದು ಕ್ಲೂ ಕೊಡ್ತಾ ಇದ್ದೀನಿ ಅಷ್ಟೇ, ಡಿರೈವ್ ಮಾಡ್ಕೊಂಡು ಹೆಂಗಾದ್ರೂ ಅದ್ರ ಮೇಲೆ ಡಿರೈವ್ ಮಾಡಿರೋದು ಪಾಯಿಂಟ್ಸ್ ಎಲ್ಲ. 43, 44 ಅಲ್ಲಿ ಲೆವೆಲ್ ಚೇಂಜ್ ಆಗ್ತಾ ಹೋಗ್ತಿರುತ್ತೆ. ಹೈ ಲೋ ಅದು ಯಾವ್ದಾ ಡೇ ಆಗಿರ್ಬೋದು, ವೀಕ್ ಆಗಿರ್ಬೋದು, ವರ್ಷದ್ದಾಗಿರ್ಬೋದು, ಅದ್ರ ಮೇಲೆ ಡಿರೈವ್ ಮಾಡಿರೋ ಕಾನ್ಸೆಪ್ಟ್. ಮಾಡು. ನಾನು 2 ತಿಂಗಳು ಟ್ರೈ ಮಾಡಿದ್ದೀನಿ. 2 ತಿಂಗಳು ಟ್ರೈ ಮಾಡಿ ಆಮೇಲೆ ವಿ ಕಮ್ ವಿತ್ ದ ರೈಸ್. ಅದಕ್ಕೆ ಮುಂಚೆ 1 ವರ್ಷದಿಂದ ಟ್ರೇಡಿಂಗ್ ಮಾಡ್ಕೊಂಡ್ ಬಂದಿರೋದು. ಓಕೆ, ಸಿಂಪಲ್ ಆಗಿ ಏನ್ ಹೇಳ್ತೀನಿ ಅಂದ್ರೆ, ಸಿಮ್ ಟ್ರೇಡಿಂಗ್ ಅಲ್ಲಿ ಇದೆ ಸರ್. ನಾನು ನಿಮ್ಗೆ ಅವತ್ತು ಓಪನ್ ಆಗಿ ಅಂದೆ, ನೀವು ಬಂದಾದ್ಮೇಲೆ ಆಪ್ಷನ್ ಟ್ರೇಡಿಂಗ್ ಬಂದೆ ನಾನು. ಬಾ ಪರವಾಗಿಲ್ಲ, ಬಟ್ ಇದನ್ನೇ ಗ್ಯಾರಂಟಿಯಿಂದ ನಂಬ್ಕೊಂಡು ಕೂತ್ಕೋಬಾರ್ದು. ಅರ್ಥ ಆಯ್ತಾ? ಅದನ್ನೇ ಸಿಂಪಲ್ ಆಗಿ ಹೇಳೋದು. ಸೊ ನಾನಿರೋದು ಇಲ್ಲ ಅದಕ್ಕೆ. ಐ ಆಮ್ ಹಿಯರ್ ಟು ಸೆಲ್ ಮೈ ಇಂಡಿಕೇಟರ್. ಓಕೆ, ವಿತ್ ಸಮ್ ಎಜುಕೇಶನ್ಸ್ ಅಷ್ಟೇ. ಯಾರು ಅವ್ರ ಸೀಕ್ರೆಟ್ ಯಾರು ಬಿಟ್ಕೊಡಲ್ಲ. ಕೋರ್ಸ್ ಸೆಲ್ ಮಾಡ್ತಾರೆ, ಇಲ್ಲ ಇಂಡಿಕೇಟರ್. ಕೋರ್ಸ್ ಸೆಲ್ ಮಾಡಿ ಏನ್ ಮಾಡ್ತೀನಿ? ಅಲ್ಲ ಅವಾಗ ನಾವೇನ್ ಫೆಚ್ ಮಾಡಕ್ ಆಗಲ್ಲ ಸರ್. ಇಟ್ಸ್ ಲೆಫ್ಟ್ ಟು ಯು. ನೀವು ಅವತ್ತು ಹೇಳಿಲ್ಲ, ಮತ್ತೆ ನಾನು ಅದ್ರ ಬಗ್ಗೆ ಎಲ್ಲ ನೋಡಿದೆ. ಆಮೇಲೆ ಕೆಲವೊಂದು ಸಿಕ್ತು, ಅದಕ್ಕೆ ನಾನು ಇವತ್ತಂದ್ರೆ 67 ನನಗೆ ಇಂಟ್ರೆನ್ಸಿಕ್ ವ್ಯಾಲ್ಯೂ. ಅದು ಮುಂಚೆ ನಂಗೆ ಗೊತ್ತಿದ್ದಿಲ್ಲ ಅದು ಹೆಂಗ್ ಕಂಡುಹಿಡಿಯೋದು ಅಂತ. ಇಟ್ಸ್ ಡಿಫರೆಂಟ್. ಮೈನಸ್ ಆಫ್ ದಟ್ ಅಷ್ಟೇ, ಮೈನಸ್ ಆಫ್ ದ ಕರೆಂಟ್ ಸ್ಟ್ರೈಕ್ ಅಷ್ಟೇ. ಕರೆಂಟ್ ಸ್ಟ್ರೈಕ್ ಮೈನಸ್ ವಾಟ್ ಯು ಟುಕ್ ಸ್ಟ್ರೈಕ್ ಅಷ್ಟೇ, ಸಿಂಪಲ್. ಮಿಕ್ಕಿದ್ದೆಲ್ಲ ಟೈಮ್ ವ್ಯಾಲ್ಯೂ ನಮ್ಗೆ. ಓಕೆನಾ? ನಾನು ಡೈರೆಕ್ಟ್ ಆಗಿ ನಿನ್ಗೆ ಹೇಳ್ಬಿಟ್ರೆ ಏನ್ ಮಾಡ್ತೀನಿ ನೀನು? ಇವತ್ತು ಜ್ಞಾಪಕ ಕೈತಿ, 10 ದಿನ ಆದ್ಮೇಲೆ ಮರ್ತೋಗ್ತೀಯಾ? ನೀನೇ ಕಲ್ತ್ರೆ ಯಾರು ಹೇಳೋರು ಮರೆಯಕ್ಕಾಗಲ್ಲ ಅಷ್ಟೇ. ಓಕೆ, ನಾನು ಇದೇ ವಿಡಿಯೋ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಕಂಪ್ಲೀಟ್ಲಿ, ಸೊ ದಟ್ ಅದರ್ಸ್ ಆರ್ ಲರ್ನಿಂಗ್, ಲೆಟ್ ದೆಮ್ ಲರ್ನ್ ಅಷ್ಟೇ. ಕಲೀಲಿ ಸರ್, ಇರೋದು ಒಂದು ಲೈಫ್ ಎಂಜಾಯ್ ಮಾಡ್ಬೇಕು ಅಷ್ಟೇ. ಎಂಜಾಯ್ ಮಾಡ್ಲಿ, ದುಡ್ಡು ಕಳ್ಕೊಂಡು ಎಂಜಾಯ್ ಮಾಡೋ ಅವಶ್ಯಕತೆ ಇಲ್ಲ. ಬೇಡ ಅದು ಬೇಡ ಅಂತ. ಓಕೆ, ಥ್ಯಾಂಕ್ ಯು, ಬಾಯ್.